ನಿಮ್ಮ ತಾಯಿ ದೊಡ್ಡ ಪಾತ್ರ ವಹಿಸಿದಾರಲ್ವಾ ಇದರಲ್ಲಿ? ಹಾಂ, ತುಂಬಾನೇ ಕಷ್ಟಪಟ್ಟು ಈಗ ನನ್ನ PUC ವರ್ಗೂ ಓದಿಸಿದ್ದಾರೆ, ನನ್ನ ತಂಗಿ MA ಮಾಡಿಸಿದ್ದಾರೆ, ನನ್ನ ತಮ್ಮನೂ PUC ಮಾಡಿಸಿದ್ದಾರೆ. ಗದ್ದೆ ಕೆಲಸ ತೋಟದ ಕೆಲಸ ಮಾಡ್ಕೊಂಡು ಬೇರೆಯವ್ರ ಮನೆ ಕೆಲಸನೂ ಮಾಡಿಕೊಂಡು 3 ಮಕ್ಕಳನ್ನ ಓದಿಸಿ ಅವರು ಎಲ್ಲ ಮಾಡಿ ನನ್ನ ಮದುವೆ ಮಾಡಿದ್ದಾರೆ, ನನ್ನ ತಂಗಿನೂ ಮದುವೆ ಮಾಡಿದ್ದಾರೆ. ಉಷ್ಣದ ಕೆಲಸ ಇದು ಮಾಡೋಕ್ಕಾಗಲ್ಲ ಹೆಂಗಸರು, ಮತ್ತು ತೂಕ ಇರುತ್ತೆ, ಎತ್ತಕ್ಕಾಗಲ್ಲ, ಎತ್ತಿದ್ರೆ ತುಂಬ ಅದು ಇದು ಪ್ರಾಬ್ಲಮ್ ಆಗುತ್ತೆ ಹೆಂಗಸರಿಗೆ, ವೆಯ್ಟ್ ಎಲ್ಲ ಎತ್ತಬಾರ್ದು ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕಷ್ಟೇ. ಓಕೆ, ಹೌದು ಸರ್, ಅದರಿಂದ ಮಾಡ್ತಾಯಿದ್ದೀವಿ ಸರ್. ಯಾವ ಕೆಲಸ ಇದ್ದರೂ ಮಾಡ್ತೀನಿ. ಇವಾಗ ನಾವು ಇಲ್ಲಿಗೆ ಬಂದು ಅಂಗಡಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸೈಡ್ ತೊಗೊಂಡ್ವಿ, ಮನೆ ಕಟ್ಟಿದ್ವಿ, ಅಲ್ಲಿಂದ ಈ ಸೈಡ್ ತೊಗೊಂಡ್ವಿ, ಕೆಳಗಡೆ ಮನೆ ಕಟ್ಟಿದ್ವಿ, ಮೇಲೆ ಮನೆ ಕಟ್ಟಿದ್ವಿ, ಈಗ 6 ವೆಹಿಕಲ್ಗಳು ತೊಗೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಸರ್. ಅದನ್ನು ನಾವು ನಂಬಿದ್ದೀವಿ, ಅದು ನಮಗೆ ಅದೇ ಥರ ನಮ್ಮ ಕೆಲಸನೂ ನಮಗೆ ಸಪೋರ್ಟ್ ಮಾಡ್ತಾಯಿದ್ವಿ, ಸಹಾಯ ಮಾಡ್ತಾಯಿದ್ವಿ. ಏನು ಮಾಡ್ತೀರಿ ಅದನ್ನು ಶ್ರದ್ಧೆಯಿಂದ ಮಾಡ್ಬೇಕು ಸರ್. ಅದು ಅಂತ ಹೇಳಿದ್ರೆ ಇವತ್ತು ನಮಗೆ ದುಡ್ಡು ಸಿಗ್ದೇ ಇರ್ಬೋದು, ಇಲ್ಲ ಒಂದು ಹೆಸರು ಸಿಗ್ದೇ ಇರ್ಬೋದು, ಒಂದು ಕೆಲಸ ಫೇಲ್ ಆಗ್ಬೋದು. ನಾವು ಅದನ್ನ ಅಲ್ಲಿಗೆ ಬಿಡ್ದೇ ಮತ್ತೆ ಮತ್ತೆ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ರೆ ಸಕ್ಸಸ್ ಆಗೇ ಆಗುತ್ತೆ. ನಾನು ನಂಬಿದ್ದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಶೋಭಾ ಅಂತ ಸರ್. ಶೋಭಾ ಅವರು. ಓಕೆ, ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಿ? ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ. 20 ವರ್ಷ? ಹೌದು ಸರ್. ಓ, ಅದ್ಭುತ. ಹಾಂ, ಹೇಗೆ ಇದು ಶುರು ಆಯಿತು ಅಂತ ಹೇಳಿದ್ರೆ ನಮ್ಮ ಮಾವ ಅವ್ರು ಕೆಲಸ ಮಾಡ್ತಾ ಇದ್ರು. ನಿಮ್ಮ ಮಾವರು? ಅದನ್ನ ನೋಡಿ ನಮ್ಮ ಹಸ್ಬೆಂಡ್ ಕಲ್ತಿದ್ರು. ನಾವು ಮದುವೆ ಆದ್ಮೇಲೆ ನಮ್ಮ ಹಸ್ಬೆಂಡ್ ಹತ್ರ ಕೆಲಸ ನೋಡಿ ನಾವು ಕಲ್ತಿದ್ದೀವಿ. ನೀವು ಕಲ್ತಿದ್ದೀರಿ? ಓಕೆ. ಯಾವ ಊರು ಮೇಡಮ್ ಇದು? ಇದು ಅನ್ಗೂಡು ಸರ್. ಅನ್ಗೋಡು. ಇದರಿಂದ ಎಷ್ಟು ಕಿಲೋಮೀಟರ್? ಹುಣಸೂರಿಂದ 15 ಕಿಲೋಮೀಟರ್. ಹುಣಸೂರಿಂದ 15 ಕಿಲೋಮೀಟರ್. ನಿಮ್ಗೆ ಹಂಗ ನೋಡಿನೇ ಕಲ್ತಿದ್ದೆ? ಇಲ್ಲಿ ಟ್ರೈನಿಂಗ್ ಏನಂತಿಲ್ಲ? ಇಲ್ಲ ಸರ್, ನಾನು ಮದುವೆ ಆದ್ಮೇಲೆ ನೋಡಿನೇ ಕೆಲಸ ಕಲ್ತಿರೋದು. ಹೌದಾ? ಏನು ಓದಿದ್ದೀರಿ ನೀವು? ನಾನು PUC ಓದಿದ್ದೀನಿ ಸರ್. PUC ಓದಿದ್ದೀರಿ? ಓಕೆ. ಹಾಂ, ಏನು ಎಲ್ಲ ಥರದ್ದು ಮೋಟರ್ ರಿವೈಂಡಿಂಗ್? ಎಲ್ಲ ಥರದ್ದು ಮಾಡ್ತೀವಿ ಸರ್. ಏನೇನು ಮಾಡ್ತೀರಿ? ನಾವು ಮೋಟ್ರ್ 5 HP ಇದು 5 HP ಇಂದ 25-30 HP ವರೆಗೂ ರಿವೈಂಡಿಂಗ್ ಮಾಡ್ತೀವಿ. ಹಾಂ, ಮತ್ತು ಸ್ಟಾರ್ಟರ್ ಕೆಲಸ ಮಾಡ್ತೀವಿ. ಸ್ಟಾರ್ಟರ್ ಕೆಲಸಗಳು ಮಾಡ್ತೀವಿ. ಮತ್ತು ಲೇತ್ ವರ್ಕ್ ಎಲ್ಲ ಐತೆ, ಪೈಪ್ ಥ್ರೆಡ್ ಹಾಕೋದು, ಎನಿವನ್ ಲೇತ್ ಕೆಲಸ ಮಾಡ್ತೀವಿ. ಮತ್ತು ಟ್ರ್ಯಾಕ್ಟ್ರದ್ದು ರೋಟೋವೇಟ್ರ್ ಬ್ಲೇಡ್ ಚೇಂಜ್ ಮಾಡೋದು, ಬೇರಿಂಗ್ ಹಾಕೋದು ಎಲ್ಲ ಮಾಡ್ತೀವಿ. ಮತ್ತು ಮೋಟ್ರ್ ಲಿಫ್ಟಿಂಗ್ ಗಾಡಿಗಳೈತೆ. ಮತ್ತು ಮೋಟ್ರು ಒಳಗಡೆ ಬಿದೋಗಿರುತ್ತಲ್ವ, ಬೋರ್ ಒಳಗಡೆ ಅದು ಎತ್ತೋದು, ಮತ್ತು ಸಿಲ್ಟ್ ಎಲ್ಲ ತುಂಬ್ಕೊಂಡಿರುತ್ತೆ, ಮೋಟ್ರ್ ಜಾಮ್ ಆಗಿರುತ್ತೆ, ಆ ಥರದ್ದು ಎತ್ತೋದು, ಆ ಥರ ಎಲ್ಲ ಕೆಲಸ ಮಾಡ್ತೀವಿ. ಫೀಲ್ಡಿಗೆ ನೀವು ಹೋಗ್ತೀರಿ? ನಾವು ಹೋಗಲ್ಲ ಸರ್, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಗ ಹೋಗ್ತಾರೆ. ಹೌದಾ? ಹೌದು ಸರ್. ನಾನಿಲ್ಲಿ ಅಂಗಡಿ ಹತ್ರ ಎಲ್ಲ ವರ್ಕ್ ನಾನು ಮಾಡ್ತೀನಿ. ಫೀಲ್ಡಿಗೆ ಲೇಬರ್ ಇರುತ್ತಾರೆ, ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾರೆ ಸರ್. ಓಕೆ. ಈಗ ಭಾಳ ನೋಡಿದ್ವಿ, ಹೆಣ್ಮಕ್ಳು ತುಂಬ ಕಡಿಮೆ ಇದನ್ನ ಕಲಿಬೇಕು ಅಥವಾ ಇದರಲ್ಲಿ ಆಸಕ್ತಿ, ಇದು ಗಂಡ್ಮಕ್ಳ ಕೆಲಸ ಅಂತ ಬಿಟ್ಬಿಡ್ತಾರೆ. ನಿಮ್ಗೆ ಹೇಗೆ ಆಸಕ್ತಿ ಬಂತು ಇದರಲ್ಲಿ ಅಂತ ಹೇಳಿದ್ರೆ, ಇವಾಗ ನಾವು ಮದುವೆ ಆದ್ಮೇಲೆ ಇನ್ನೂ ನಮಗೆ ಜಮೀನು ಅಂತ ಹೇಳಿದ್ರೆ ನಮ್ಮ ಮಾವನೂರಲ್ಲಿ ಇರೋದು ಕ್ಯಾರ್ಪೇಟೆಯಲ್ಲಿ, ನಮಗಿಲ್ಲಿ ಜಮೀನು ಏನಿಲ್ಲ. ಇನ್ನು ಮನೇಲಿ ಕೂತ್ಕೊಂಡು ಇನ್ನೇನು ಬರೀ ಮನೆ ಕೆಲಸ ಮಾಡ್ಕೊಂಡಿದ್ರೇ ಜೀವನ ಮಾಡೋಕ್ಕಾಗಲ್ವಲ್ಲ ಸರ್. ಅದಕ್ಕೆ ಅವ್ರ ಜೊತೆ ನಾವು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತೇಳಿ ಮಾಡ್ತಾ ಇದ್ದೀವಿ ಸರ್. ಓಕೆ. ಹಾಂ, PUC ಮುಗಿದ್ಮೇಲೆ ಏನು ಕನಸುಗಳು ಇತ್ತು ನಿಮಗೆ? ನಾನು PUC ಮುಗಿದ್ಮೇಲೆ ಅಂತ ಹೇಳಿದ್ರೆ ನಾನು ಓದ್ಬೇಕು, ಇನ್ನೂ ನಾನು ಪೊಲೀಸ್ ಕೆಲಸ ಸೇರಬೇಕು ಅಂತ ಆಸೆ ಇತ್ತು. ಅಂತೇಳಿದ್ರೆ ನಾನು PUC ಮಾಡುವಾಗ ಮದುವೆ ಕೇಳೋಕ್ಕೆ ಅಂತ ಬಂದರು. ನಮ್ಮ ತಂದೆಗೆ ಬಾಯಿ ಬರೋದಿಲ್ಲ, ಅದಕ್ಕೆ ನಮ್ಮ ತಾಯಿ ಎಲ್ಲ ನಮ್ಮ ತಾಯಿ ಮೇಲೆ ಜವಾಬ್ದಾರಿ ಇರೋದ್ರಿಂದ. ನಿಮ್ಮ ತಂದೆಗೆ? ಅವರಿಗೆ ಕಿವಿ ಕೇಳಿಸಲ್ಲ, ಬಾಯಿ ಬರಲ್ಲ, ಇವರೇನೆ ನಮ್ಮ ತಂದೆ. ಹೌದಾ? ನಮಸ್ತೆ. ಹಾಂ, ನಾವು ಗೋಣಿಕೊಪ್ಪದವರು. ಗೋಣಿಕೊಪ್ಪದ ಹತ್ರ ಬಲ್ಯಮುಂಡೂರು ಅಂತ ಬರುತ್ತೆ, ಕೊಡಗಿನವ್ರು ನಾವು. ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳು ಇರಲಿಲ್ಲ ಅವಾಗ, ಹೋಲಿಸ್ಲಿಕ್ಕೆ ಅದು ಇದು ನೋಡೋರು ಯಾರು ಇಲ್ಲ. ಮದುವೆ ಅವಾಗೆಲ್ಲ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಬೇಕಿತ್ತಲ್ಲ ಸರ್. ಅದಕ್ಕೆ ನಮ್ಮ ತಾಯಿ ಇಲ್ಲ, ಒಳ್ಳೆಯವ್ರು ಬಂದಿದ್ದಾರೆ, ವರದಕ್ಷಿಣೆ ಏನಿಲ್ಲ, ಮದುವೆ ಮಾಡ್ತೀನಿ, ಮದುವೆ ಆಗ್ಬಿಡು, ಓದೋದು ಬೇಡ ಅಂತೇಳಿ ಓದನ್ನ ಅರ್ಧಕ್ಕೆ ಬಿಡಿಸ್ಬಿಟ್ರು. ಮತ್ತು ಮದುವೆ ಆದಮೇಲೆ ಇನ್ನು ಓದ್ಲಿಕ್ಕೆ ಕಳಿಸ್ಲಿಲ್ಲ ಅವರು. ಅದಕ್ಕೆ ನಾನೇನು ಮಾಡಿದೆ, ಮದುವೆ ಆದಮೇಲೆ ಒಬ್ಬ ಮಗ ಹುಟ್ಟಿದ ಮೇಲೆ ಮಗುಗೆ 1 ವರ್ಷ 1.5 ವರ್ಷ ಆದಮೇಲೆ ಮಗುನ ಜೊತೆಲಿ ನೋಡಿಕೊಂಡು ಈ ಕೆಲಸನೂ ನಾನು ಕಂಟಿನ್ಯೂ ಮಾಡ್ಬೋದು. ಕಲಿತಾ ಇಲ್ಲ, ಒಬ್ಬನೇ ಮಗ ಸರ್. ಏನು ಮಾಡ್ತಾ ಇದ್ದಾರೆ ಮಗ? ಅವನು ಇಂಜಿನಿಯರ್ ಮಾಡಿದ್ದಾನೆ, ಇವಾಗ ಇಲ್ಲೇ ವರ್ಕ್ ಮಾಡ್ತಾ ಇದ್ದಾನೆ, ಅಂಗಡಿಲೇ ವರ್ಕ್ ಮಾಡ್ತಾನೆ. ಆ್ಯಕ್ಚುಲಿ ಗ್ರೇಟ್ ಅಂದರೆ ತಾಯಿ ಮಗಳು ಇಬ್ಬರು ಗ್ರೇಟ್. ಯಾಕೆ ಅಂದರೆ ನೋಡ್ರಿ, ನಿಮ್ಮ ತಂದೆಗೆ ಅದು ಯಾಕೆ ಹುಟ್ಟಿನಿಂದನೂ ಅದೇ ಥರ ಸರ್. ಔಟ್ ರಿಲೇಷನ್ನಾಗ ಮದುವೆ ಆಗಿದ್ದ? ಇಲ್ಲ, ಬೇರೆ
ಬೇರೆನೆ. ಗೊತ್ತಿದ್ದು ಹೇಗೆ ಮದುವೆ ಆದ್ರೆ ನಿಮ್ಮ ತಾಯಿ? ಗೊತ್ತಿದ್ದು ಅಂತ ಹೇಳಿದ್ರೆ ಅವಾಗೆಲ್ಲ ಅಷ್ಟೇ ಅಂತ ಹೇಳಿದ್ರೆ ತೊಂದರೆಗಳಲ್ವ ಸರ್. ಈಗ ಮದುವೆ ಮಾಡ್ಬೇಕು ಹೆಣ್ಮಕ್ಳು ಅಂದ್ರೆ ವರದಕ್ಷಿಣೆ ಅದು ಇದು ಅಂತ ಏನೋ ನಮ್ಮ ಮಾವ ಈ ಥರ ಇದ್ದಾರೆ ಅಂತ ಕೊಡಗಿನವರು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿ ನಮ್ಮ ತಾಯಿನ ಕರ್ಕೊಬಂದು ಆ್ಯಕ್ಚುಲಿ ನಮ್ಮ ತಂದೆಗೆ ಮದುವೆ ಮಾಡಿದ್ದು. ಅಂತ ಹೇಳಿದ್ರೆ ನಮ್ಮ ತಂದೆಗೆ ಈಗ ಮದುವೆನೇ ಮಾಡಲ್ಲ ಅನ್ನೋ ಸಿಚುವೇಶನಲ್ಲಿ ಅವ್ರ ಮನೆಯವರು ಇದ್ರಂತೆ. ಆಗ ನಮ್ಮ ಚಿಕ್ಕಪ್ಪ ಒಬ್ರು ಇದ್ರು, ಅವ್ರು ಈಗ ರೀಸೆಂಟಾಗಿ ಡೆತ್ ಆದ್ರು, ಒಂದು 2 ವರ್ಷ ಆಯಿತು ಮಣಿ ಅಂತೇಳಿ. ಅವರು ನಾವೆಲ್ಲ ಮದುವೆ ಆಗಿ ನಮ್ಮ ಅಣ್ಣನಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಅವ್ರನ್ನ ನೋಡೋರು ಯಾರು ಇರಲ್ಲ ಅಂತ ಹೇಳಿ ಯಾರಿಗೋ ಒಬ್ರಿಗೆ ಹೇಳ್ದಂಗೆ ನಮ್ಮ ಅಣ್ಣನಿಗೊಂದು ಹುಡುಗಿ ನೋಡಿ ಮದುವೆ ಮಾಡ್ತೀವಿ ಅಂತ. ಅವಾಗ ನಮ್ಮ ಮಾವ ನಮ್ಮ ತಾಯಿನ ಕರ್ಕೊಬಂದು ನಮ್ಮ ತಂದೆಗೆ ಮದುವೆ ಮಾಡಿದ್ದು. ನಾವು 3 ಜನ ಮಕ್ಕಳು, 2 ಜನ ಹೆಣ್ಮಕ್ಳು, ಒಬ್ಬ ಮಗ. ನಿಮ್ಮ ತಾಯಿ ದೊಡ್ಡ ಪಾತ್ರ ವಹಿಸಿದಾರಲ್ವ ಇದರಲ್ಲಿ? ಹಾಂ, ತುಂಬಾ ಕಷ್ಟಪಟ್ಟು ಈಗ ನನ್ನ PUC ವರ್ಗೂ ಓದಿಸಿದ್ದಾರೆ, ನನ್ನ ತಂಗಿಯನ್ನ MA ಮಾಡಿಸಿದ್ದಾರೆ, ನನ್ನ ತಮ್ಮನೂ PUC ಮಾಡಿಸಿದ್ದಾರೆ. ಗದ್ದೆ ಕೆಲಸ ತೋಟದ ಕೆಲಸ ಮಾಡ್ಕೊಂಡು ಬೇರೆಯವ್ರ ಮನೆ ಕೆಲಸನೂ ಮಾಡಿಕೊಂಡು 3 ಮಕ್ಕಳನ್ನ ಓದಿಸಿ ಅವರು ಎಲ್ಲ ಮಾಡಿ ನನ್ನ ಮದುವೆ ಮಾಡಿದ್ದಾರೆ, ನನ್ನ ತಂಗಿನೂ ಮದುವೆ ಮಾಡಿದ್ದಾರೆ. ನನ್ನ ತಮ್ಮ ಒಬ್ಬ ಮದುವೆ ಆಗಬೇಕಿನ್ನು. ನಿಮ್ಮ ಜಮೀನು ಏನಾದರೂ ಇತ್ತ? ಜಮೀನು ಅಂತ ಹೇಳಿದ್ರೆ ಅವಾಗ 1 ಎಕರೆ ಇತ್ತು, ಅದು ಎಲ್ಲ ಕಾಡು, ಅವಾಗೆಲ್ಲ ತೋಟ ಇನ್ನೂ ಮಾಡಿರ್ಲ್ವಲ್ಲ ಸರ್. ಆಮೇಲೆ ಸ್ವಲ್ಪ ಇದ್ದಿದ್ದು ಅದಿನ್ನೂ ಕೇಸು, ನಾವು ಹುಟ್ಟಿದಾಗ್ಲಿಂದನೂ ಕೇಸಲ್ಲೇ ಇತ್ತು, ಇವಾಗೂ ಕೇಸ್ ನಡೀತಾನೆ ಇದೆ. ಅದಿನ್ನೂ ಕೇಸಲ್ಲಿ ಡಿಸೈಡ್ ಆಗಿಲ್ಲ. ಆದ್ರೂ ಬೇರೆಯವ್ರ ಮನೆ ಕೂಲಿ ಗಿಲಿ ಮಾಡಿಕೊಂಡು ಜೀವನ ಸಾಕೊಂಡು ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಏನು ನಿಮ್ಮ ತಾಯಿ ಓದಿದ್ರ? ಇಲ್ಲ ಸರ್, ಅವ್ರು ಅನ್ಎಜುಕೇಟೆಡ್. ಎಷ್ಟು ಗ್ರೇಟ್ ರೀ. ಅನ್ಎಜುಕೇಟೆಡ್ ಸರ್. 1ನೇ ಕ್ಲಾಸು ಓದಿಲ್ಲ ಅವರು ಸಿಗ್ನೇಚರೇ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ನಾವೆಲ್ಲ ಓದಿದ್ಮೇಲೆ ನಮ್ಮ ತಾಯಿ ಸಿಗ್ನೇಚರ್ ಮಾಡ್ತಾ ಇದ್ದಾರೆ. ಗ್ರೇಟ್. ನಮ್ಮ ತಂದೆನೂ ಅಷ್ಟೇ ಸರ್, ಬಾಯಿ ಬರಲ್ಲ ಕಿವಿ ಕೇಳಲ್ಲ ಅಂತ ಹೇಳಲಿಕ್ಕೆ ಅಷ್ಟೇನೆ. ಅಂದ್ರೆ ಪ್ರತಿ ಒಂದು ಕೆಲಸನೂ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ ಮಾಡಲ್ಲ ಅನ್ನಂಗಿಲ್ಲ. ಒಂದು ಕುಕ್ಕೆ ಎಣಿಬೇಕಾ ಎಣಿತಾರೆ, ಒಂದು ಬರ್ಜಿ ಕಟ್ತಾರೆ, ಗದ್ದೆ ನಾಟಿ ಫುಲ್ ಗದ್ದೆ ಎಲ್ಲ ಬೇರೆಯವ್ರ ಗದ್ದೆ ಎಲ್ಲ ವಾರಕ್ಕೆ ಮಾಡಿಕೊಂಡು ಗದ್ದೆ ಎಲ್ಲ ಮಾಡೋರು. ಕಾಪಿ ಕಪಾತು, ಮರಾಠ, ಪ್ರತಿಯೊಂದು ಬೇರೆಯವ್ರ ಮನೆ ಏನು ಕೆಲಸ ನಮ್ಮ ಕೊಡಗಿನಲ್ಲಿ ಸಿಗುತ್ತೆ ಆ ಥರ ಪ್ರತಿಯೊಂದು ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದಾರೆ ಸರ್. ಕೇಳಿಸೋದಿಲ್ಲ ಫುಲ್? ಏನು ಕೇಳಿಸಲ್ಲ. ಎಷ್ಟು ಸೌಂಡು, ಏನು ಸೌಂಡ್ ಮಾಡಿದ್ರು. ಈಗ ಅವ್ರು ರೋಡಲ್ಲಿ ನಿಂತ್ಕೊಂಡು ವೆಹಿಕಲ್ ಬರ್ತಾ ಇದ್ದೆ, ಅವ್ರು ಎಷ್ಟೇ ಆರ ನೋಡಿದ್ರು ಅವ್ರು ಸೈಡ್ಗೆ ಹೋಗ್ಬೇಕು, ಅದು ಕಣ್ಣಲ್ಲಿ ನೋಡಿನೇ ಅವರು ಸೈಡ್ಗೆ ಹೋಗ್ಬೇಕು. ಆ ಥರ ತೊಂದರೆ ಆಗಿಲ್ವ ಯಾವತ್ತಾದ್ರೂ ಆ ಥರದ್ದು? ಇಲ್ಲ ಸರ್, ಅವ್ರು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರೋದ್ರಿಂದ ನಮ್ಮ ಸೈಡ್ ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮ ಊರವರಿಗೆಲ್ಲ ಗೊತ್ತಿರೋದ್ರಿಂದ ಏನಾದ್ರು ಸ್ವಲ್ಪ ಎಮರ್ಜೆನ್ಸಿ ಅದು ಇದು ಅಂತ ರೋಡಿಗೆ ಬಂದ್ರೂ ನಿಲ್ಲಿಸಿ ಅವರು ಆ ಕಡೆ ಈ ಕಡೆ ಪಾಸ್ ಆದ್ಮೇಲೆ ಹೋಗ್ತಾರೆ. ಇಲ್ಲೆಲ್ಲ ಅವ್ರು ಎಲ್ಲೂ ಹೋಗ್ಬೇಕಾದ್ರೂ ಒಂದು ಸೈಡ್, ಈ ಕಡೆಯಿಂದ ಹೋಗ್ಬೇಕಾದ್ರೆ ಎಡ್ದ ಕಡೆ ಸೈಡ್, ಆ ಕಡೆಯಿಂದ ಬರ್ಬೇಕಾದ್ರೆ ಎಡ್ದ ಕಡೆ ಸೈಡು, ಆ ಥರ ಅವ್ರೆಲ್ಲೋದ್ರೂ ಎಡ್ದ ಕಡೆ ಸೈಡು ನೋಡ್ಕೊಂಡೇ ಹೋಗ್ತಾರೆ. ಬಟ್ ಯಾವತ್ತಾದ್ರೂ ಅಪ್ಪನ ಹತ್ರ ಏನೋ ಹೇಳ್ಬೇಕಂತಿರುತ್ತೆ ಅಥವಾ ಅವ್ರ ಆಸೆ ಏನೋ ಕೇಳ್ಬೇಕಂತಿರುತ್ತೆ, ಅಂತ ಅವಕಾಶಗಳೇ ಸಿಗಲಿಲ್ಲ ಆ ಥರ ಅಂತ ಹೇಳಿದ್ರೆ ಅವರು ನಾವು ಈಗ ಕೈ ಭಾಷೆಯಲ್ಲೇ ಮಾತಾಡೋದ್ರಿಂದ ಎಲ್ಲ ಅವ್ರು ಏನು ಹೇಳಿದ್ರು ನಮಗೂ ಅರ್ಥ ಆಗುತ್ತೆ, ನಾವೇನು ಹೇಳಿದ್ರು ಅವ್ರಿಗೂ ಅರ್ಥ ಆಗುತ್ತೆ. ಅದೇ ರೀತಿ ಅವರು ಕೈ ಭಾಷೆಯಲ್ಲಿ ಏನು ಹೇಳ್ತಾರೆ ಅದನ್ನೇ ತಿಳ್ಕೊಂಡು ನಾವು ಅವ್ರಿಗೆ ಏನು ಬೇಕೋ ಅದು ನಾವು ಮಾಡ್ತೀವಿ. ಈಗ ಅವರು ಅವತ್ತಿಂದ ನಮ್ಮನ್ನ ಸಾಕಿದ್ದಾರೆ, ಇವಾಗ ನಾನು ಅವ್ರಿಗೆ ಏನು ಹಾಸ್ಪಿಟ್ಲು ಇನ್ನೊಂದು ಪ್ರತಿಯೊಂದು ಜವಾಬ್ದಾರಿ ನೋಡ್ಕೊಂಡು ನಾನು ಇಲ್ಲೇ ಇರಿಸ್ಕೊ ಅಂತ ಹೇಳಿದ್ರೆ ಅಲ್ಲೂ ಇರ್ತಾರೆ. ಅವ್ರಿಗೆ ಸ್ವಲ್ಪ ಜಾಸ್ತಿ 2 ಸಲ ಅಲ್ಸರ್ ಉಣ್ಣಾಗಿ ಇವಾಗ ಅವರಿಗೆ ವೀಸಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ನಾನು ಇಲ್ಲೇ ಇರಿಸ್ಕೊಂಡು ಹಾಸ್ಪಿಟ್ಲ್ ತೋರಿಸ್ಕೊಂಡು ನಾನೇ ನೋಡ್ಕೋತಾ ಇದ್ದೀನಿ. ಇದೇ ಸ್ವಂತನೇ? ಏನು ಲೇತ್ ಮಿಷಿನ್ ಇದ್ದಂಗಿದೆ? ಎಲ್ಲ ಇದೆ ಸರ್. ಲೇತ್ ಮಿಷಿನು, ಕ್ರಷಿಂಗ್ ಮಿಷಿನು, ವೆಲ್ಡಿಂಗು, ಗ್ರೈಂಡಿಂಗು ಪ್ರತಿಯೊಂದು ಇದೆ ಸರ್. ನಮಗೆ ಬೋರ್ವೆಲ್ ಕೆಲಸಕ್ಕೆ ಯೂಸ್ ಏನೇನು ಬೇಕು ಪ್ರತಿಯೊಂದು ಇದೆ ನಮಗೆ. ಇಲ್ಲಿ ಸುತ್ತಮುತ್ತ ಎಲ್ಲ ನಿಮ್ದೇ ಫೇಮಸ್ ಅಂತ ಹೌದು ಸರ್. ನಾವು ಇಲ್ಲಿಂದ ಹೆಚ್ಚು ಕಡಿಮೆ ಮಡಿಕೇರಿ ಗಂಟ ಹೋಗ್ತೀವಿ ಕೆಲಸಕ್ಕೆ. ಈ ಕಡೆಯಿಂದ KR ನಗರ, ಬೆಟ್ಟದಪುರ, ಪ್ರತಿಯೊಂದು ಕೋಟೆ, ಸೊ ಆಲ್ರೌಂಡ್ ಎಲ್ಲ ಕಡೆ ಹೋಗ್ತೀವಿ. ನಿಮ್ಮ ಯಜಮಾನ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ಯಜಮಾನ್ರು ಅಷ್ಟೇ ಸರ್, ಅವರು ಏನು ಓದೇ ಇಲ್ಲ ಅವರು, ಆದ್ರೂ ಒಂದು ಇಂಜಿನಿಯರು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಈಗ ಆ ಗಾಡಿನ ಅವರೇ ಓನಾಗಿ ಫಿಟ್ಟಿಂಗ್ ಮಾಡಿರೋದು. ಬೋರ್ ಲಿಫ್ಟಿಂಗ್ ಗಾಡಿ ಆಗಲಿ, ಈಗ ಬೋರ್ ಹೊಡೆಯೋ ಗಾಡಿ, ಆ ಗಾಡಿ ಪ್ರತಿಯೊಂದು ಯಾವುದೊಂದು ಲೇತ್ ಕೆಲಸ ಆಗಲಿ, ಈ ಲೇತ್ ಕೆಲಸನೂ ಅಷ್ಟೇ. ಲೇತ್ ಕೆಲಸ ಮಾಡಬೇಕು ಅಂದ್ರೆ ತುಂಬಾ ಅನುಭವ ಇರಬೇಕು, ಅದ್ರ ಬಗ್ಗೆ ಓದಿರಬೇಕು, ತಿಳ್ಕೊಂಡಿರಬೇಕು, ಅದೆಲ್ಲ ಪ್ರತಿಯೊಂದು ಇದಿರಬೇಕು. ಅದು ಯಾವುದೂ ಇಲ್ಲ, ಆದ್ರೂ ಬರೀ ಕಣ್ಣಲ್ಲಿ ನೋಡಿ ಯೋಚನೆ ಮಾಡಿನೇ ಪ್ರತಿಯೊಂದು ಕೆಲಸನೂ ಮಾಡ್ತಾರೆ ಸರ್ ಅವರು. ನೀವು ಎಷ್ಟು ತಿಂಗಳಲ್ಲಿ ಅಥವಾ ಹೆಂಗ್ ಕಲ್ತ್ರಿ? ಎಷ್ಟು ವರ್ಷ? ನಾನು 1 ವರ್ಷದಲ್ಲಿ ಕಲ್ತೆ ಸರ್. ದಿವಸ ಅಂತ ಹೇಳಿದ್ರೆ ನಾವು ಅವಾಗ ಫಸ್ಟ್ ಬಂದಾಗ ಬಾಡಿಗೆ ಮನೇಲಿ ಇದ್ವಿ, ನಮಗೆ ಓನ್ ಮನೆ ಇರಲಿಲ್ಲ. ಬಾಡಿಗೆ ಮನೆ ಅಂತ ಹೇಳಿದ್ರೆ ಚಿಕ್ಕದೊಂದು 400 ರೂಪಾಯಿ ಬಾಡಿಗೆ, 5,000 ಅಡ್ವಾನ್ಸ್ ಒಂದು ಮನೆ ಮಾಡ್ಕೊಂಡಿದ್ವಿ. ಅಲ್ಲೇ ಮನೆ ಅಂಗಡಿ 2 ಒಟ್ಟಿಗೆ ಇತ್ತು. ಅವಾಗ ನಮ್ಮ ಮನೆಯವ್ರು ಹಿಂಗೆ ಹೊರಗಡೆ ಫೀಲ್ಡ್ಗೆಲ್ಲ ಹೋದಾಗ ಯಾರಾದರೂ ಬರೋರು ಇದ್ದಾರಾ ಇಲ್ಲ ಅಂತೇಳಿ ಹಾಗೆ 1 ವರ್ಷ ಹಾಗೆ ನೋಡ್ಕೊಂಡು ಈಗ ನಮ್ಮ ಮನೆಯವರು ಮೋಟ್ರ್ ವೈಂಡಿಂಗ್ ಮಾಡ್ತಾಯಿದ್ರು. ಅವಾಗ ಅವ್ರಿಗೆ ವೈರ್ ಬಿಡಿಸ್ಕೊಡೋದು, ಸಣ್ಣ ಪುಟ್ಟ ಸಪೋರ್ಟ್ ಮಾಡ್ತಾ ಇದ್ದೆ. ಸಪೋರ್ಟ್ ಮಾಡ್ತಾ ಮತ್ತೆ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ, ಈಗ ಒಂದು ವೈಂಡಿಂಗು
ಎಷ್ಟು ಮನೆ ಇರುತ್ತೆ ಇದರಲ್ಲಿ, ಅದಕ್ಕೆ ಎಷ್ಟು ಟೆನ್ಸ್ ವೈರ್ ಸುತ್ತಬೇಕು, ಎಷ್ಟು ಯಾವ ಗೇಜ್ ಹಾಕಬೇಕು, ಎಷ್ಟು ಸುತ್ತ ಹಾಕಬೇಕು, ಎಷ್ಟು KG ಹಾಕಬೇಕು, ಯಾವ ಥರ ಕಲೆಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನನಗೂ ತುಂಬಾ ಪ್ರಾಬ್ಲಮ್ ಆಯಿತು ಕಲೀಲಿಕ್ಕೆ. ಈಗ ಅವ್ರಿಗೂ ಎಜುಕೇಷನ್ ಇಲ್ಲ, ಏನೋ ಇವತ್ತು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಹೇಳ್ಕೊಡೋಕ್ಕೆ ಅವ್ರಿಗೂ ಎಜುಕೇಷನ್ ಇಲ್ಲ. ಅವರು ಕಣ್ಣಲ್ಲಿ ನೋಡಿ ಕಲ್ತಿರೋದು. ನಾನು ಅದೇ ರೀತಿ ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ನೋಡಿನೇ ನಾನು ಕಲ್ತಿರೋದು ಸರ್. ಈಗ ಮೊದಲನೇ ಸಾರಿ ಹಿಂಗೆ ಬಂದು ಇಂಡಿಪೆಂಡೆಂಟ್ ಆಗಿ ಮಾಡಕ್ಕೆ ಕುಂತಾಗ ಸುಮಾರು ಜನ ನಿಮ್ಮನ್ನು ಗಮನಿಸಿರ್ತಾರೆ, ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಮ ಗೆಳತಿಯರು ಇರ್ಬೋದು, ಬಂದು ಏನು ಆ ಥರ ಅಂದರೆ ಎಷ್ಟೋ ಜನ ಹೇಳ್ತಾರೆ ಸರ್, ಪರವಾಗಿಲ್ಲ ಹೆಂಗಸ್ರು ಈ ಥರ ಕೆಲಸ ಎಲ್ಲ ಮಾಡಲ್ಲ, ಇಷ್ಟೆಲ್ಲ ರಿಸ್ಕ್ ತಗೊಳ್ಳಲ್ಲ. ಇವತ್ತೇನು ಅಂದರೆ ಹೆಚ್ಚು ಮನೆಯಲ್ಲಿ ಅಡುಗೆ ಮಾಡಿಕೊಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಅಷ್ಟು ಮಾಡಿಕೊಟ್ರೆ ಪರವಾಗಿಲ್ಲ ಅಂತ ಅನ್ನಿಸ್ತದೆ. ಇದೆಲ್ಲ ಮಾಡೋಕ್ಕಾಗುತ್ತಾ, ಇದು ಎಲ್ಲ ತುಂಬ ಉಷ್ಣದ ಕೆಲಸ, ಇದು ಮಾಡೋಕ್ಕಾಗಲ್ಲ ಹೆಂಗಸರು, ಮತ್ತು ತೂಕ ಇರುತ್ತೆ, ಎತ್ತಕ್ಕಾಗಲ್ಲ, ಎತ್ತಿದ್ರೆ ತುಂಬ ಅದು ಇದು ಪ್ರಾಬ್ಲಮ್ ಆಗುತ್ತೆ ಹೆಂಗಸರಿಗೆ, ವೆಯ್ಟ್ ಎಲ್ಲ ಎತ್ತಬಾರ್ದು ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಇನ್ನೂ ಎಷ್ಟೋ ಜನ ಹೆಂಗಸರೆಲ್ಲ ಇದು ಮಾಡೋಕ್ಕಾಯ್ತದ, ಅದೆಲ್ಲ ಹಂಗೆಲ್ಲ ಮಾಡೋಕ್ಕಾಯ್ತದೆ, ಹಿಂಗೆಲ್ಲ ಮಾಡೋಕ್ಕಾಯ್ತದೆ ಅಂತ ಹೇಳೋರು ಇದ್ದಾರೆ. ಎಷ್ಟೋ ಜನ ಹೆಂಗಸರು ಮಾಡಿದ ಕೆಲಸ ಸಕ್ಸಸ್ ಆಗಲ್ಲ ಅಂತ ಹೇಳೋರು ಇದ್ದಾರೆ. ಎಲ್ಲ ರೀತಿಲೂ ಮಾತಾಡ್ತಾರೆ ಸರ್. ನಾವು ಅದಕ್ಕೇನು ತಲೆಗಿಡ್ಸ್ಕೊಳ್ಳಲ್ಲ. ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕಷ್ಟೇ. ಓಕೆ, ಹೌದು ಸರ್, ಅದರಿಂದ ಮಾಡ್ತಾ ಇದ್ದೀವಿ ಸರ್. ಯಾವ ಕೆಲಸ ಇದ್ರೂ ಮಾಡ್ತೀನಿ ನಾನು, ಯಾವುದಕ್ಕೂ ಮುಜುಗರನೇ ಪಡಲ್ಲ. ಈಗ ರೋಟ್ರಿ ಬ್ಲೇಡು ಯಾರು ಬಿಸಾಕಾಗಲ್ಲ, ಹೆಂಗಸ್ರು ಯಾರು ಮಾಡೋದೇ ಇಲ್ಲ ಅಂತಾರೆ, ನಾನು ಮಾಡ್ತೀನಿ ಸರ್. ಅದು ರೋಟ್ರಿ ಬ್ಲೇಡ್ ಹಾಕೋದು, ಬೇರಿಂಗ್ ಹಾಕೋದು, ಪ್ರತಿಯೊಂದು ಕೆಲಸ ಏನೇ ಇರಲಿ ನಾನು ಮಾಡ್ತೀನಿ. ನಮ್ಮ ಅಂಗಡಿ ಹತ್ರ ಏನು ಕೆಲಸ ಬಂದರೂ ನಾವು ಇಲ್ಲ ಅಂತ ಕಳ್ಸಲ್ಲ. ಈಗ ನಮ್ಮ ಮನೆಯವ್ರು ಇದ್ದರೆ ದೊಡ್ಡ ದೊಡ್ಡ ಕೆಲಸ ಅವ್ರು ಮಾಡ್ತಾರೆ, ಅವ್ರು ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಕೆಲಸ ನಾನು ಮಾಡ್ತೀನಿ ಸರ್. ಈ ಮನೆ ಮತ್ತು ಇದನ್ನ ಎರಡು ಹೇಗೆ ನಿಭಾಯಿಸ್ತೀರಿ? ಅಡುಗೆ ಎಲ್ಲ ನಾನು ಅವನೇ ಮಾಡೋದು ಸರ್, ಒಬ್ಬಳೇ ಮಾಡೋದು. ಅಲ್ಲಿ ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ? ಹೌದು, ನಾನೀಗ ಅಂತ ಹೇಳಿದ್ರೆ ನಮಗೀಗ ನಾನು ಈಗ 20 ವರ್ಷ ಆಯ್ತು ಕೆಲಸ ಕಲಿತೆ. ನಾವು 3 ಗಂಟೆಗೆ ಹೇಳ್ತೀವಿ ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆದು, ಮನೆ ಗುಡಿಸಿ, ಮನೆ ಸೀಟಿ, ನಾಷ್ಟಕ್ಕೆ ಮತ್ತು ಬಟ್ಟೆ ಒಗೆಯೋದು ಎಲ್ಲ ಕೆಲಸ ಮಾಡಿ ನಾನು ಅಂಗಡಿಗೆ ಬರ್ತೀನಿ. ಅಂಗಡಿಲಿ ಬೆಳಗಿನ ಸಂಜೆ ಗಂಟೆ ಕೆಲಸ ಮಾಡ್ತೀವಿ, ಮತ್ತು ಸಂಜೆ 11 ಗಂಟೆಗೆ ಬಾಗ್ಲಾಗ್ತೀವಿ. 11 ಗಂಟೆಗೆ ಮತ್ತೆ ಹೋಗ್ತೀವಿ, ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಮಲಗ್ತೀವಿ. ಇದು ಹೆಣ್ಮಕ್ಳಿಗೆ ಮಾಡಿದ್ರೆ ಸಾಧ್ಯಮ್ಮ, ಯಾಕಂದ್ರೆ ಗಂಡಸರು ಆದ್ರೆ ನಾವು ಒಂದು ಕೆಲಸ. ಹೌದು ಸರ್, ಹೌದು. ನೀವು ನನಗೂ ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಅದೇ ತರ ಹೇಳ್ತಾರೆ, ನಮಗೆ ಬರೀ ಮನೇಲೇ ಕೆಲಸ ಮಾಡೋಕ್ಕಾಗಲ್ಲ, ನೀನು ಹೆಂಗೆ ಅಂಗಡಿಲಿ ಮನೇಲೆಲ್ಲ ಮಾಡ್ತೀಯ, ನಿನ್ನ ಥರ ನಾವು ಮಾಡೋಕ್ಕಾಗಲ್ಲ. ಅಂದರೆ ನಾವು ಮಾಡಲೇಬೇಕು ಸರ್, ನಮ್ಗೆ ಜವಾಬ್ದಾರಿ ಇದೆ ಈಗ ನಮ್ಮ ಮೇಲೆ, ನಾವು ಮಾಡಲೇಬೇಕು. ಈಗ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಈಗ ಬೇರೆ ಕೆಲಸ, ಈಗ ಹೊಲ ಮನೆ ಕೆಲಸಕ್ಕೆ ನಮ್ಮನ್ನು ಕಳಿಸಲ್ಲ ನಮ್ಮ ಹಸ್ಬೆಂಡು. ಈಗ ನನಗೆ ಆ ಕೆಲಸನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ 20 ವರ್ಷದಿಂದ ನಾನು ಇದೇ ಕೆಲಸ ಮಾಡಿರೋದ್ರಿಂದ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ನಾನು ಇದೇ ಕೆಲಸ ಮಾಡಬೇಕು. ಈಗ ಇದೇ ಮಾಡ್ತೀನಿ ಅಂತ ಹೇಳಿದ್ರೆ ಮನೇಲಿ ಬೇರೆ ಯಾರೂ ಇಲ್ಲ ಮಾಡಲಿಕ್ಕೆ, ಇರೋದೇ ನಾನು, ನನ್ನ ಹಸ್ಬೆಂಡು, ನನ್ನ ಮಗ, ನಮ್ಮ ತಂದೆ. ಇನ್ನು ಜನ್ಸರನ್ನ ಅಡುಗೆ ಮಾಡಿಕೊಡಿ, ಪಾತ್ರೆ ತೊಳ್ಕೊಡಿ ಅಂತ ಹೇಳೋಕ್ಕಾಗುತ್ತಾ? ಎಲ್ಲ ಕೆಲಸ ನಾನೇ ಮಾಡ್ತೀನಿ ಸರ್. ಈಗ ಒಂದೊಂದು ದಿನ ಬೇಗ ಕೆಲಸ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆನೇ ಎದ್ದು, ಈಗ ಒಂದೊಂದು ದಿನ ಬಟ್ಟೆ ಒಗೆಯೋದೆಲ್ಲ ಇದು ನಿಲ್ಲಿಸ್ತೀವಿ, ಬೇಗ ಎದ್ದು ನಾಷ್ಟಕ್ಕೊಂದು ಮಾಡ್ತೀನಿ, ಬರ್ತೀನಿ. 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಮೋಟ್ರ್ ವೈರಿಂಗ್ ಮಾಡಲಿಕ್ಕೆ. ನಮ್ಮ ಮನೆಯವರೆಲ್ಲ ಎದ್ದು ಬರೋಷ್ಟೊತ್ತಿಗೆ ನಂದು 2 ಮೋಟ್ರ್ ರಿವೈಂಡಿಂಗ್ ಆಗಿ ಫಿಟ್ಟಿಂಗ್ ಆಗಿರುತ್ತೆ. ಅವ್ರು ಎದ್ದು ಬಂದ ತಕ್ಷಣ ಕೆಲಸಕ್ಕೆ ಹೋಗ್ತಾರೆ. ಆ ಥರ ಒಟ್ಟಿನಲ್ಲಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೀನಿ ಸರ್. ನೋಡುವ ದೇವ್ರ ಒಟ್ಟಿನಲ್ಲಿ ನಾವು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಲ್ಲಿಂದ ಚೆನ್ನಾಗಿಟ್ಟಿದ್ದಾರೆ. ನಮಗೊಂದು ಇರೋಕ್ಕೆ ಮನೆಯೂ ಇರಲಿಲ್ಲ, ಒಂದು ಅಂಗಡಿನೂ ಇರಲಿಲ್ಲ, ಒಂದು ಜೀಪು ಇರಲಿಲ್ಲ. ನಮ್ಮ ಮನೆಯವ್ರು ಕೈಯಲ್ಲಿ ಲಿಫ್ಟಿಂಗ್ ಮಾಡ್ತಾಯಿದ್ರು ಕೆಲಸ. ಎಲ್ಲರೂ ಹೋಗ್ಬೇಕು ಅಂದರೆ ಬೇರೆಯವ್ರ ಹತ್ರ ಸ್ಕೂಲ್ ಬೈಕು ಅದು ಇದು ಕೇಳ್ಕೊಂಡು ಹೋಗ್ತಾಯಿದ್ರು. ಇವಾಗ ನಾವು ಇಲ್ಲಿಗೆ ಬಂದು ಅಂಗಡಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸೈಡ್ ತೊಗೊಂಡ್ವಿ, ಮನೆ ಕಟ್ಟಿದ್ವಿ, ಅಲ್ಲಿಂದ ಈ ಸೈಡ್ ತೊಗೊಂಡ್ವಿ, ಕೆಳಗಡೆ ಮನೆ ಕಟ್ಟಿದ್ವಿ, ಮೇಲೆ ಮನೆ ಕಟ್ಟಿದ್ವಿ. ಈಗ 6 ವೆಹಿಕಲ್ಗಳು ತೊಗೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಸರ್. ಅದನ್ನು ನಾವು ನಂಬಿದ್ದೀವಿ, ಅದು ನಮಗೆ ಅದೇ ಥರ ನಮ್ಮ ಕೆಲಸನೂ ನಮಗೆ ಸಪೋರ್ಟ್ ಮಾಡ್ತಾಯಿದ್ವಿ, ಸಹಾಯ ಮಾಡ್ತೀವಿ. ಯಾರೇ ಆದ್ರೂ ಯಾವುದೇ ಒಂದು ಕೆಲಸನ ಪ್ರೀತಿಯಿಂದ ಮಾಡಿದಾಗ ಅದರಲ್ಲಿ ನಮಗೆ ತುಂಬ ಅನುಭವನೂ ಆಗುತ್ತೆ, ಅದರಿಂದ ಉಪಯೋಗನೂ ಆಗುತ್ತೆ, ಅದರಿಂದ ನಮಗೆ ಒಳ್ಳೆಯದು ಆಗುತ್ತೆ, ನಾವು ಮುಂದೆನೂ ಬರ್ಬೋದು. ಈಗ ಇವತ್ತು ಈ ಕೆಲಸ ಮಾಡೋದು, ನಾಳೆ ಹೊಲದ ಕೆಲಸಕ್ಕೆ ಹೋಗೋದು, ನಾಳೆ ಇನ್ನೊಂದು ಕೆಲಸಕ್ಕೆ ಹೋಗೋದು, ಅದು ನಮ್ಮ ಕೈ ಹಿಡಿಯಲ್ಲ ಅಂತೇಳಿ ನಾವು ನೀವು ಹೇಳ್ತಾ ಇರೋದು ಏನು ಮಾಡ್ತೀರಿ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಸರ್. ಅದು ಅಂತ ಹೇಳಿದ್ರೆ ಇವತ್ತು ನಮಗೆ ದುಡ್ಡು ಸಿಗ್ದೇ ಇರ್ಬೋದು, ಇಲ್ಲ ಒಂದು ಹೆಸರು ಸಿಗ್ದೇ ಇರ್ಬೋದು, ಒಂದು ಕೆಲಸ ಫೇಲ್ ಆಗ್ಬೋದು. ನಾವು ಅದನ್ನ ಅಲ್ಲಿಗೆ ಬಿಡ್ದೇ ಮತ್ತೆ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ರೆ ಸಕ್ಸಸ್ ಆಗೇ ಆಗುತ್ತೆ. ನಾನು ನಂಬಿದ್ದು, ನಾವು ಅದನ್ನೇ ನಂಬಿಡ್ಬಿಟ್ಟು ಇರೋ ತನಕ, ನಮ್ಮ ಜೀವ ಇರೋ ತನಕ ನಾವು ಇದೇ ಕೆಲಸ ಅಂತ ನಂಬ್ಕೊಬಿಟ್ಟಿದ್ದೀವಿ ಸರ್. ಅದ್ರ ಜೊತೆಗೆ ಇನ್ನ ಬಂಡವಾಳ ಕೂಡ ಬೇಕಾದಷ್ಟು ಹಾಕಿದ್ರು. ದೊಡ್ಡ ಮಿಷಿನ್ಸ್ ಎಲ್ಲ ಹಾಕಿದ್ರು. ಇದು ಮಾಮೂಲಿ ಲೇತ್ ಮಿಷಿನ್, ಇದು ದೊಡ್ಡದು, ಅದು ಚಿಕ್ಕದು. ಇದು ಪೈಪ್ ಥ್ರೆಡ್ ಎಲ್ಲ ಹಾಕ್ತಿವಿ, ಅದು ಸಣ್ಣ ಪುಟ್ಟ ಬುಷ್ಗಳೆಲ್ಲ ಹೊಡಿತೀವಿ. ಇದು ಏನೇ ಒಂದು ಸ್ಟ್ರಕ್ ಆಗಿರೋ ಮಿಷಿನ್, ಅದು ಇದೇನಾದ್ರು ಸಾಫ್ಟು ಅದು ಪ್ರೆಸ್ ಮಾಡ್ತೀವಿ.
ಇನ್ನು ಮಾಮೂಲಿ ವೆಲ್ಡಿಂಗು, ಗ್ರೈಂಡಿಂಗು, ಪ್ರತಿಯೊಂದು ನಮ್ಮ ಕೆಲಸಕ್ಕೆ ಈಗ ಒಂದು ಟ್ರ್ಯಾಕ್ಟರ್ ಕೆಲಸ ಆಗಲಿ, ಒಂದು ಮೋಟ್ರ್ ಕೆಲಸ ಆಗಲಿ, ಒಂದು ಮೋಟ್ರ್ ಬಿದೋಗಿರೋದಾಗಿರಲಿ, ಒಂದು ಮೋಟ್ರ್ ಸ್ಟ್ರಕ್ ಆಗಿರೋದಾಗಿರಲಿ, ಒಂದು ಡ್ಯಾಶ್ ತುಂಬ್ಕೊಂಡಿರೋದಾಗಿರಲಿ, ಪ್ರತಿಯೊಂದು ಈಗ ನಾವೇನೋ ಹೊಸದಾಗಿ ಬೋರ್ ಹೊಡಿಬೇಕು ಅಂದ್ರೆ ಹೊಡಿತೀವಿ. ಮೋಟ್ರ್ ಸ್ಟ್ರಕ್ ಆಗಿದೆ ಅಂದರೆ ಅದನ್ನೂ ಹೇರು ಕೊಟ್ಟು ಮೋಟ್ರ್ ಎತ್ತುತ್ತೀವಿ. ಇಲ್ಲ ಕುಸ್ತೋಗಿದೆ ಅದೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಅಂದ್ರೆ ಅದು ಮಾಡ್ತೀವಿ. ಒಂದು ಬೋರಲ್ಲಿ ಏನು ಪ್ರಾಬ್ಲಮ್ ಇದ್ರೂ ನಾವು ಸಕ್ಸಸ್ ಮಾಡೋ ಅಷ್ಟು ಐಟಮ್ ನಮ್ಮ ಹತ್ರ ಇದೆ, ಮಾಡ್ತೀವಿ ಸರ್. ನೀವು ಹೊಡೆದಾಗ ನೀರು ಬಂದಾಗ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಅಲ್ವಾ? ಹೌದು, ಪುಣ್ಯದ ಕೆಲಸ ಅದು. ಹೌದು ಸರ್. ನಾವೀಗ ಗಾಡಿ ತಗೊಬಂದು ಹೊಡೆದಲ್ಲಿಂದ ತುಂಬಾ ಬೋರ್ಗಳು ಹೊಡೆದಿವಿ, ಯಾವ್ದು ಒಂದು ಇಲ್ಲಿವರೆಗೂ ಫೇಲೇ ಆಗಿಲ್ಲ ಸರ್. ಒಂದು ಪಾಯಿಂಟು ಫೇಲ್ ಆಗಿಲ್ಲ. ಪಾಯಿಂಟ್ ಗಿಂಟು ಮಾಡಿದವ್ರದ್ದು ಮಾಡ್ತೀರಾ ಅಥವಾ ನೀವೇನಾದ್ರೂ? ಇಲ್ಲ ಸರ್, ಪಾಯಿಂಟ್ ನಾವು ತಗೊಂಡ್ ಮಾಡಲ್ಲ, ಬೇರೆಯವ್ರು ಮಾಡಿದ್ರೆ ನಾವು ಹೊಡಿತೀವಿ. ಓಕೆ ಸರ್, ಅದೇ ಬೋರ್ವೆಲ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಸರ್ ನಾವು. ಹೆಂಗೆ ಅದು ಒಂದು ಅಡಿನಾ ಅದು ಏನು ಲೆಕ್ಕಾಚಾರ? ಅದು ನಾವೀಗ ಅಂತ ಹೇಳಿದ್ರೆ ಸ್ಟ್ರಕ್ ಆಗಿರೋ ಮೋಟ್ರಿಗೆ ಇಷ್ಟು ಅಂತೇಳಿ ಫಿಕ್ಸ್ ಮಾಡಿ ಕೆಲಸ ಮಾಡ್ತೀವಿ. ಈಗ ರೀಬೋರ್ ಮಾಡಬೇಕು, ಡಸ್ಟ್ ಎಲ್ಲ ಈಗ ಒಂದು 300 ಅಡಿ ಬೋರ್ ಇರುತ್ತೆ, ಅದರಲ್ಲಿ ಒಂದು 100 ಅಡಿ ಖಾಲಿ ಇರುತ್ತೆ, ಇನ್ನೊಂದು 200 ಅಡಿ ಫುಲ್ ಡಸ್ಟ್ ಎಲ್ಲ ತುಂಬ್ಕೊಬಿಟ್ಟಿರುತ್ತೆ. ಅದನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಡಿ ಲೆಕ್ಕ ತಗೊಳ್ತೀವಿ. ಅಡಿಗೆ 85 ರೂಪಾಯಿ ತಗೊಳ್ತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜ್. ಈಗ ನಮಗೆ ಎಷ್ಟು ಕಿಲೋಮೀಟರ್ ದೂರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ ತಗೋತೀವಿ ಸರ್. ಓಕೆ, ಹೊಸದೇ ಹಾಕ್ಬೇಕು. ಹೊಸದು ಹಾಕ್ಬೇಕು ಅಂದ್ರೆ 95 ರೂಪಾಯಿ ಅಡಿಗೆ ತಗೋತೀವಿ. 95 ರೂಪಾಯಿ. ಓಕೆ, ಅಡಿಗೆ 95 ರೂಪಾಯಿ. ಹೆಚ್ಚು ಕಡಿಮೆ ಅದು ಒಂದೊಂದ್ಸಲ ನಾನು ನೋಡಿರ್ತೀನಪ್ಪ, ಅದು ಬೆಳತಾನೆ ಆಗೋಂಥ ಕೆಲಸ. ಯಜಮಾನ್ರು ಹಂಗೆಲ್ಲ ನಿಂತ್ಕೊಂಡು ಮಾಡ್ತಾರೆ, ಫೀಲ್ಡಲ್ಲಿ ಮಾಡ್ಕೊಂಡು ಮಾಡ್ತಾರೆ. ಮಗನೂ ಮಾಡ್ತಾನೆ, ಯಜಮಾನ್ರು ಮಾಡ್ತಾರೆ. ಓಕೆ, ಇವಾಗ ಮೊನ್ನೆ ರಾವಂದೂರಿಗೆ ಒಂದು ಹೋಗಿದ್ರು ಅಂತ ಹೇಳಿದ್ರೆ ಅದು 300 ಅಡಿ ಬಾವಿ, ಪೈಪು 2 ಮತ್ತೆ ಮೋಟ್ರು ಒಳಗಡೆನೆ ಬಿದೋಗಿತ್ತು. ಬೇರೆಯವರು ತುಂಬ ಸಲ ಟ್ರೈ ಮಾಡಿ ಎತ್ತಲಿಕ್ಕೆ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ರು. ಯಾರೋ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ನಮ್ಮಲ್ಲಿ ಹೋಗಿದ್ರು. ಅವರು ಎತ್ತಕ್ಕೆ ಟ್ರೈ ಮಾಡಿ ಇನ್ನೇನು ಸ್ವಲ್ಪ 4 ಪೈಪ್ ಮೇಲೆ ಬಂದರೆ ಮೋಟ್ರ್ ಬಂತು ಅನ್ನೋತ್ತಿಗೆ ಮತ್ತೆ ಬಿದೋಗ್ತಾ ಇತ್ತು. ಒಂದು ನೈಟ್ ಫುಲ್ ಅಲ್ಲೇ ಇದ್ದು ಮಾರನೇ ಬೆಳಿಗ್ಗೆಗೆ ಮೋಟ್ರ್ ಎತ್ಕೊಂಡು ಬಂದು ಅದನ್ನ ಮತ್ತೆ ನಾವಿಲ್ಲೇ ವೈಂಡಿಂಗ್ ಮಾಡಿ ನೆನ್ನೆ ಕೊಟ್ಟು ಕಳಿಸಿದ್ವಿ. ಒಂದು ಬೋರ್ ಕೆಲಸಕ್ಕೆ ಹೋದ್ಮೇಲೆ ಅದು ಸಕ್ಸಸ್ ಮಾಡೋ ತನಕ ಬಿಡಲ್ಲ, ಏನಾದರೂ ಆಗಲಿ ಸಕ್ಸಸ್ ಮಾಡಿಯೇ ಬರೋದು ಅವರು. ಅದರಿಂದ ನಮಗೆ ಈ ಏರಿಯಾದಲ್ಲೆಲ್ಲ ತುಂಬ ಕೆಲಸ ಸಿಗ್ತಾರದು. ಆಮೇಲೆ ಬೇರೆ ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಅವ್ರ ಹತ್ರಕ್ಕೆ ಹೋಗೋದು ಬೇಡ ಬೇರೆಯವ್ರ ಹತ್ರ ಎಸೋದ ಅಂತ ಎದುರಿಸ್ತಾರೆ, ಮಾಡ್ತಾರೆ. ಇಲ್ಲಿ ಎಲ್ಲ ಮೆಕ್ಯಾನಿಕ್ಗಳು ಕೆಲಸ ಮಾಡಿ ಫೇಲ್ ಆಯಿತು ಅಂತ ಹೇಳಿದ್ರೆ ಲಾಸ್ಟಿಗೆ ಬರೋದೇ ನಮ್ಮ ಹತ್ರಗೆ. ತುಂಬ ಜನ ಅದೇ ಥರ ಮಾಡ್ತಾರೆ ಸರ್. ಟೈಮಿಂಗ್ ಏನಿಲ್ಲ ಸರ್, ನಮ್ದು ಯಾವ ಟೈಮ್ ಆದರೂ ನಾವು ಕೆಲಸ ಮಾಡ್ತೀವಿ. ರಜೆ ಏನಿಲ್ಲ ಸರ್, ನಾವು ರಜೆನೇ ಹಾಕಲ್ಲ ಸರ್. ಹೇಳಿದ್ರೆ ನಮಗೀಗ ಏನಾದರೂ ನಮ್ಮ ರಿಲೇಷನ್ ಅವರು ಇವರು ಏನಾದರೂ ಡೆತ್ ಗಿತ್ ಆಗಿದ್ದಾರೆ, ಇಲ್ಲ ನಮ್ಮ ಮನೆ ದೇವ್ರು ಏನಾರು ಹಬ್ಬ, ಅದ್ರಲ್ಲಿ ಮಾತ್ರ ನಾವು ರಜಾ ಮಾಡ್ತೀವಿ. ಇನ್ನು ಅದು ಬಿಟ್ರೆ ಯಾವಾಗಲೂ ರಜಾ ಮಾಡಲ್ಲ. ಅಮ್ಮ ಹೇಗಿದ್ದಾರೆ? ಅಮ್ಮ ಚೆನ್ನಾಗಿದ್ದಾರೆ ಸರ್. ಇದನ್ನ ನೋಡಿದಾಗ ಅವ್ರಿಗೂ ಅದೇ ಖುಷಿ ಪಡ್ತಾರೆ ಸರ್. ಎಲ್ಲ ಹೇಳ್ತಾರೆ, ನಿನ್ನ ಮಗಳ ಥರ ಯಾರು ಮಾಡೋಕ್ಕಾಗಲ್ಲ, ಗಂಡು ಮಗ ಹುಟ್ಬೇಕಿದ್ದು ನಿನ್ನ ಮಗಳು ಹೆಣ್ಣಾಗಿ ಹುಟ್ಬಿಟ್ಟಿದ್ದಾಳೆ, ಹಾಗೆ ಹೀಗೆ ಅಂತ ಹೇಳ್ತಿ ಎಲ್ಲ ಇದು ಮಾಡ್ತಾರೆ. ಚೆನ್ನಾಗಿ ಅಂತ ಹೇಳಿದ್ರೆ ನಮ್ಮ ತಾಯಿ ಮನೆಯಲ್ಲೂ ಅದೇ ಥರ ನಾನು ಹಿರಿಯ ಮಗಳು ನಾನೇ ಆಗಿರೋದ್ರಿಂದ ಅಲ್ಲಿಯೂ ನಾನು ಜವಾಬ್ದಾರಿ ತಗೊಂಡು ಮಾಡ್ತಾಯಿದ್ದೆ. ನಮ್ಮ ತಂದೆ ಮನೆಯಲ್ಲೂ ನನಗೆ ತಮ್ಮ ತಂಗಿ ಇರೋದು, ಅಲ್ಲಿಯೂ ಜವಾಬ್ದಾರಿ ಹಾಗೆ ಎಲ್ಲ ಹೇಳ್ತಾರಂತೆ. ಇಲ್ಲಿಯೂ ಕಷ್ಟಪಟ್ಟಲ್ಲ ಹುಡುಗಿ, ಓದ್ ಮನೆಯಲ್ಲೂ ಕಷ್ಟಪಟ್ಕೊಂಡು ಹೋಗಿ ಒಂದು ಮನೆಯೂ ಇಲ್ಲ ಇರೋಕ್ಕೆ ಅಂತ ಎಲ್ಲ ಹೇಳಿ ಜನ ಎಲ್ಲ ಆಡ್ಕೋತಾ ಇದ್ರು. ಈಗ ಮದುವೆ ಆದಾಗಲೂ ಅಯ್ಯೋ ಮದುವೆ ಮಾಡಿಬಿಟ್ರು, ಒಂದು ಮನೆ ಇಲ್ಲ, ಜಮೀನು ಇಲ್ಲ, ಅದಿಲ್ಲ, ಯಾವುದೋ ಊರು ಕ್ಯಾರ್ಪೇಟೆ ಅಂತೇಳಿ ಮದುವೆ ಮಾಡೋದು, ಆ ಹುಡುಗಿನ ಜೀವನ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಿದ್ರು. ಇವತ್ತು ಪರವಾಗಿಲ್ಲ, ನಿನ್ನ ಮಗಳು ಈ ಥರ ಇದ್ದಾಳೆ ಅಂತ ಹೇಳಿದ್ರೆ ಗ್ರೇಟು ಅಂತ ಹೇಳ್ತಾರೆ. ಅವರು ತುಂಬ ಖುಷಿ ಪಡ್ತಾರೆ ಸರ್ ಬಂದಾಗ. ಬಟ್ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಹೆಣ್ಮಕ್ಳಿಗೆ ಅಂದರೆ, ತುಂಬಾನೇ ಇದೆ ಸರ್. ಒಂದು ತವ್ರ ಮನೆಗೆ ಒಂದು ಹೆಸರು ತರಬೇಕು, ಹೌದು ಸರ್, ಗಂಡನ ಮನೆಗೂ ಹೆಸರು, ಅದು ಶಾಶ್ವತ ಕೂಡ. ಹೌದು ಸರ್. ಎಷ್ಟು ಬ್ಯಾಲೆನ್ಸ್ಡ್ ಆಗಿರ್ಬೇಕು ನೋಡ್ರಿ. ನನಗೆ ಭಾಳ ಖುಷಿ ಆಗಿದೆ. ನನಗಿನ್ನೂ ಅದೇ ನೆನೆಸ್ಕೊತಾ ಇದ್ದೀನಿ ನಾನು, ಹೆಂಗೆ ಕೋಆರ್ಡಿನೇಟ್ ಮಾಡಿ ನಿಮ್ಮ ತಾಯಿ ನೀವು ಇಬ್ಬರು ತಂಗಿಯಂದ್ರ ಮದುವೆ ಮಾಡಿದ್ರಿ, ಒಂದು ಇಡೀ ಇದನ್ನು ಬದುಕು ಸಾಗಿಸಿದಿರಲ್ಲ. ಆ ತಾಯಿ ನಾವು ಮಾಡಬೇಕು ಅಂತ ಹೇಳಿ ಛಲ ತೊಟ್ಟು ನಾವು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೂತ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅನ್ನೋದು ಅದಕ್ಕೆ. ಮಾಡಬೇಕು ಅನ್ನೋ ಛಲ ಇರಬೇಕು ಅಷ್ಟೇ. ಬಟ್ ಎಂಟರ್ಟೈನ್ಮೆಂಟ್ ಟಿವಿ ಗಿವಿ ಅದು ನೋಡೋಕೆ ಟೈಮ್ ಇಲ್ಲ ಸರ್ ಅಂತ ಹೇಳಿದ್ರೆ ಅದೇ ನಮ್ಗೆ ಅವಾಗ ಇವಾಗ ಸ್ವಲ್ಪ ಮಳೆ ಜಾಸ್ತಿ ಇಟ್ಕೊಂಡಿದೆ ಅಂತ ಹೇಳಿದಾಗ ಅವಾಗ ಸ್ವಲ್ಪ ಟೈಮ್ ಇರುತ್ತೆ, 1-2 ಗಂಟೆ 1 ಗಂಟೆ. ಅವಾಗ ಸ್ವಲ್ಪ ಅಂಗಡಿ ಬೇಗ ಕ್ಲೋಸ್ ಮಾಡ್ತೀವಿ. ಈಗ ಕೆಲಸ ಟೈಮಲ್ಲಿ 11 ಗಂಟೆ ಕ್ಲೋಸ್ ಮಾಡ್ತೀವಿ. ಅವಾಗ ಏನೋ ಒಂದು 9 ಗಂಟೆ 8:30-9 ಗಂಟೆ ಕ್ಲೋಸ್ ಮಾಡಿದಾಗ ಅವಾಗ ಒಂದೊಂದು ಗಳಿಗೆ ಊಟ ಮಾಡುವಾಗ ಒಂದು 5 ನಿಮಿಷ ನೋಡ್ತೀವಿ. ಮೊಬೈಲ್ ಇಲ್ಲ ಸರ್. ಮೊಬೈಲ್ ಅದೇ ನಮ್ಮ ಗಾಡಿದು ಏನು ಕೆಲಸ ಮಾಡ್ತಾ ಇದೆ ಅದೊಂದು ಸ್ಟೇಟಸ್ ಹಾಕೋತೀವಿ ಅಷ್ಟು ಬಿಟ್ರೆ ನಾವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದೇನು ಯೂಸ್ ಮಾಡಲ್ಲ ಅಷ್ಟೇ. ನೀನು ಬರೋ ಫೋನ್ಗಳು ಈ ಬೇಸಿಗೆ ಟೈಮಲ್ಲೆಲ್ಲ ಬರೀ ಫೋನ್ಗಳು ಅಟೆಂಡ್ ಮಾಡೋಕ್ಕೆ ಆಗಲ್ಲ ನಮಗೆ. ಅಷ್ಟು
ಕಸ್ಟಮರ್ ಫೋನ್ ಮಾಡ್ತಾ ಇರ್ತಾರೆ, ಅದೇ ಇದು ಮಾಡೋಕ್ಕಾಗಲ್ಲ. ಓಕೆ, ಹಂಗಾದ್ರೆ ಈಗ ನೀವು ನೋಡ್ತಾ ಇರ್ತಕ್ಕಂಥ ಅಕ್ಕ ತಂಗಿಯರು ಬೇಕಾದಷ್ಟು ಜನ ಇದ್ದಾರೆ, ಇದೇ ಪ್ರಶ್ನೆ ಅವ್ರದ್ದು, ಹೇಗೆ ಸಾಧ್ಯ ಅಂತ ಏನು ಹೇಳ್ತೀರಿ ಅಂತ ಅವ್ರಿಗೆ? ಅದೇ ಸರ್, ಹೆಣ್ಮಕ್ಳು ಮನ್ಸು ಮಾಡಿ ನಾವು ಇಂಥದ್ದು ಮಾಡ್ಬೇಕು, ಇಂಥದ್ದು ನಾನು ಸಾಧನೆ ಮಾಡಬೇಕು, ಇದು ಸಾಧಿಸ್ಬೇಕು ಅಂತಂದರೆ ಏನು ಬೇಕಾದರೂ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಸಪೋರ್ಟ್ ಅದು ಏನೋ ಮೇಯ್ನ್ ಆಗಿ ಗಂಡದಿರು ಸಪೋರ್ಟ್ ಇರಬೇಕು ಸರ್, ಅಷ್ಟೇ. ಇವಾಗ ತುಂಬ ಜನ ಹೇಳ್ತಾರೆ ಹೆಂಗಸರು ಹಂಗೆ ಹಿಂಗೆ ಅಂತ. ನಮ್ಮ ಮನೇಲಿ ಅದು ಯಾವ ಥರನೂ ಇಲ್ಲ ಸರ್. ಎಲ್ಲಿ ಹೋಗ್ಬೇಕು ಅಂದರೂ ಕಳಿಸ್ತಾರೆ, ಏನು ವ್ಯವಹಾರ ಮಾಡಬೇಕು ಅಂದರೂ ಹೋಗ್ತೀನಿ. ಪ್ರತಿಯೊಂದು ನಮ್ಮ ಮನೆ ಇಡೀ ಒಂದು ಬ್ಯಾಂಕಿಂಗ್ದಾಗಲಿ, ಮನೆಯದಾಗಲಿ, ಒಂದು ಐಟಮ್ ತರಿಸೋದಾಗಲಿ, ಪ್ರತಿಯೊಂದು ಜವಾಬ್ದಾರಿ ನಾನೇ ಓದ್ಕೊಂಡು ಮಾಡ್ತಾಯಿದ್ದೀನಿ ಸರ್. ಈಗ ಐಟಮ್ ಬೆಂಗಳೂರಿಂದ ಹಾಕಿಸ್ತೀನಿ, ತಮಿಳ್ನಾಡಿಂದ ಹಾಕಿಸ್ತೀನಿ ಐಟಮ್. ಹೌದು ಸರ್, ಪರ್ಚೇಸ್ ಎಲ್ಲ ನಾನೇ ಮಾಡೋದು. ಆದರೆ ನಮ್ಮ ಮನೆಯವರು ಯಾರ ಮಾತಿಗೂ ತಲೆ ಕೊಡಲ್ಲ, ಯಾರು ಏನೇ ಹೇಳಿದ್ರೂ ತಲೆಗಿರ್ಸ್ಕೊಳ್ಳಲ್ಲ. ನಮಗೆ ಸಪೋರ್ಟ್ ಆಗಿ ನಮ್ಮ ತಂದೆ ಮನೆಯವರು ಸಪೋರ್ಟ್ ಆಗಿದ್ದಾರೆ, ನಮ್ಮ ಮಾವನ ಮನೆಯವರು ಸಪೋರ್ಟ್ ಆಗಿದ್ದಾರೆ, ನಮ್ಮ ಹಸ್ಬೆಂಡು ಸಪೋರ್ಟ್ ಆಗಿದ್ದಾರೆ. ಅದರಿಂದ ಆ ಧೈರ್ಯದಿಂದ ನಾನು ಏನು ಬಂದರೂ ಮಾಡ್ತೀನಿ ಅಂತೇಳಿ ನಾನು ವ್ಯವಹಾರ ಮಾಡ್ತಾಯಿದ್ದೀನಿ ಸರ್ 20 ವರ್ಷದಿಂದ. ಟ್ರಾನ್ಸಾಕ್ಷನ್ ಎಷ್ಟಿದೆ ಅಂತ ಏನಾದರೂ ಲೆಕ್ಕಾಚಾರ? ಟ್ರಾನ್ಸಾಕ್ಷನ್ ಅಂತೇಳಿದ್ರೆ ಅಷ್ಟು ಲೆಕ್ಕಾಚಾರ ಇಲ್ಲ ಸರ್. ಅಂತೇಳಿದ್ರೆ ನಮಗೆ ಆದಾಯ ಎಷ್ಟಿರುತ್ತೆ ಅದರಲ್ಲಿ 3/4% ಖರ್ಚಿರುತ್ತೆ ಸರ್. ಇವಾಗ ನಮ್ಗೆ ಲೇಬರ್ ಕರ್ಕೋತೀವಿ, ಡೀಸೆಲು, ಕರೆಂಟ್ ಚಾರ್ಜು, ಮನೆ ಖರ್ಚು, ನಮಗೆಲ್ಲ ಇದರಲ್ಲೇ ಆಗ್ಬೇಕು ಸರ್. ಪ್ರತಿಯೊಂದು ಒಂದೊಂದಕ್ಕೂ, ಒಂದು ಹಾಸ್ಪಿಟ್ಲಿಗಾಗಲಿ, ಒಂದು ಬಟ್ಟೆಗಾಗಲಿ, ಒಂದು ಊಟಕ್ಕಾಗಲಿ, ಒಂದು ಗಾಡಿಗೆ ಡೀಸೆಲ್ ಆಗಲಿ, ಒಂದು ಐಟಮ್ ತರೋಕ್ಕಾಗಲಿ, ನಾವು ಒಂದು ಮದುವೆಗೆ ಹೋಗಬೇಕು ಅಂತ ಯಾವುದೊಂದಕ್ಕೂ ನಮಗೆ ಇದರಲ್ಲೇ ನಮಗೆ ಬಂಡವಾಳ. ಉಳಿತಾಯದ ಯೋಜನೆ ಹೇಗೆ ಮಾಡ್ತೀರಿ? ಹೆಣ್ಮಕ್ಳದ್ರಲ್ಲಿ ಭಾಳ ಜಾಣರು ಅಂತಾರೆ ಅಂತೇಳಿದ್ರೆ ಏನೇ ಟ್ರಾನ್ಸಾಕ್ಷನ್ ಬಂದರೂ ನಾವು ಬ್ಯಾಂಕ್ ಹಾಕ್ತೀವಿ. ನಮ್ಮದೆಲ್ಲ ಖರ್ಚುಗಳದ್ದು ಸ್ವಲ್ಪ ಈಗ ತಿಂಗಳಿಗೆ ಒಂದು 2,000 3,000 ಈ ಥರ RD ಕಟ್ಕೊಳ್ತೀನಿ. 1-2 ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀನಿ, 2 LIC ಮಾಡಿಸ್ಕೊಂಡಿದ್ದೀನಿ. ಆ ಥರ ಮಾಡಿ ಸ್ವಲ್ಪ ಉಳಿತಾಯ ಮಾಡ್ಕೊತೀನಿ ಸರ್. ಮುಂದೆ ಇನ್ನೂ ಏನು ಕನಸಿದೆ ನಿಮ್ಗೆ? ಏನು ಸರ್ ಮುಂದಿನ ಕನಸು ಏನು ನಿಮ್ಮದು? ಮುಂದಿನ ಕನಸೇನಿಲ್ಲ ಸರ್. ನಾವು ಒಂದು ಮೋಟ್ರ್ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೂ ಗೋಣಿಕೊಪ್ಪ ಹುಣಸೂರು ಮೇನ್ ರೋಡಲ್ಲಿ ಸೈಡ್ ತಗೊಂಡಿದ್ದೀವಿ ಅನ್ನೋದು ಕುಂಟೆ. ನನ್ನ ಮಗನ ಮದುವೆ ಮಾಡಾದ್ಮೇಲೆ ಅದನ್ನು ಮಾಡುವ. ಇವಾಗ ಅಲ್ಲಿಯೂ ಮಾಡಿದ್ರೆ ಈಗ ನಾನು ಒಬ್ಳು ಇಲ್ಲಿ ಮನೆ ಅಂಗಡಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಮ್ಯಾನೇಜ್ ಮಾಡ್ತೀನಿ. ಅಲ್ಲಿ ಅಂಗಡಿ ಮಾಡಿದ್ರೆ ನನಗೆ 3 ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನಮ್ಮ ಮದುವೆ ಆದಮೇಲೆ ನನ್ನ ಮಗಂದು ಈಗ ಸೊಸೆ ಇಲ್ಲಿ ನೋಡ್ಕೊತಾಳೆ, ನಾವು ಅಲ್ಲಿ ಮಾಡ್ಬೋದು ಅನ್ನೋ ಕನಸು ಕಟ್ಕೊಂಡಿದ್ದೀವಿ. ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ಈ ವಿಡಿಯೋ ನೋಡ್ತಾ ಇರ್ತಾರೆ, ಸೊಸೆ ಬಂದವರು ಎಲ್ಲ ರೆಡಿಯಾಗಿ ಬರ್ಬೇಕು. ಈಗ ಅವರು ದೊಡ್ಡ ಜವಾಬ್ದಾರಿ ಇದೆ. ದೊಡ್ಡ ಜವಾಬ್ದಾರಿ ಅಂದರೆ ಇಲ್ಲಿ ಅವ್ರ ಕೆಲಸ ಮಾಡಬೇಕು ಅಂತೇನಿಲ್ಲ ಸರ್. ಇವಾಗ ನಾವು ಕಷ್ಟಪಟ್ಟು ಮಾಡಿರೋದನ್ನ ಉಳಿಸ್ಕೊಂಡು, ಇವಾಗ ಏನು ಅಂಗಡಿ ಬಾಕಲು ತೆಗೆದಿರುತ್ತೆ, ಇವ್ರು ಕೆಲಸಕ್ಕೆ ಹೋಗಿರ್ತಾರೆ. ಈಗ ನನ್ನ ಥರನೇ ಕೆಲಸ ಮಾಡಬೇಕು ಅಂತೇನಿಲ್ಲ. ಈಗ ಅಂಗಡಿಯಲ್ಲಿ ಏನೋ ಒಬ್ರು ಐಟಮ್ ಬರ್ತಾರೆ, ಒಂದು ಐಟಮ್ ಕೊಟ್ಕೊಂಡು ಕೇಳಿದಾಗ ಇಲ್ಲ ಇಂಥ ಜಾಗಕ್ಕೆ ಹೋಗಿದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ, ಬರ್ತಾರೆ, ಇಷ್ಟು ಗಂಟೆಗೆ ಬರ್ತಾರೆ, ಇಲ್ಲ ಒಂದು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ಅಷ್ಟು ಜವಾಬ್ದಾರಿ ಇದ್ರೆ ಸಾಕು ಸರ್. ನಮ್ಮಷ್ಟು ಜವಾಬ್ದಾರಿ ತಗೊಳ್ಳೋದು ಬೇಡ. ನೋಡ್ತಾ ಇದ್ದೀರಿ ಮಗನಿಗೆ? ಸರ್, ಮಗನಿಗೆ ಇವಾಗ ಜನವರಿಗೆ 20 years ಕಂಪ್ಲೀಟ್ ಆಗುತ್ತೆ. ನೋಡೋದ ಮಾಡೋದ ಅಂತಿದ್ದೀವಿ. ಅದು ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ಗೂ ಈಗ 3 years ಸ್ಟ್ರೋಕ್ ಆಗಿತ್ತು. ಅದರಿಂದ ಅವರಿಗೆ ಮನಸ್ಸಲ್ಲಿ ಒಂದು ಮಾಡಿಬಿಡುವ, ಬೇಗ ಮದುವೆ ಮಾಡುವ, ನಾವು ಚೆನ್ನಾಗಿದ್ದಾಗಲೇ ಮಾಡುವ ಅಂತ ಅವರು ಒಂದು ತಲೆಯಲ್ಲಿ ಇಟ್ಕೊಬಿಟ್ಟಿದ್ದಾರೆ. ಅದರಿಂದ ನಾವು ಆಯಿತು ಮಾಡುವ ಅಂತ ತಿಳ್ಕೊಂಡು ಈಗ 20 years ಕಂಪ್ಲೀಟ್ ಆದಮೇಲೆ ನೋಡಬೇಕು ಅಂತಿದ್ದೀವಿ ಸರ್. ಅವರಿಗೂ 3 years ಸ್ಟ್ರೋಕ್ ಆಗಿಬಿಟ್ಟಿತ್ತು. ಆವಾಗಲೇ ನನ್ನ ಮಗನ್ನ ಇಂಜಿನಿಯರ್ ಇದರಿಂದ ಬಿಡಿಸ್ಬಿಟ್ಟಿದ್ದು. ಹೌದು ಅಂತೇಳಿದ್ರೆ ಇವಾಗ ಇಷ್ಟೆಲ್ಲ ಬಂಡವಾಳ ಹಾಕಿದ್ದೀವಿ. ಈಗ ಅವನು ಓದ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿದ್ರೆ ಈಗ ನಾನು ಅಂಗಡಿಲಿ ಏನೇ ಕೆಲಸ ಬಂದರೂ ಏನೇ ಜವಾಬ್ದಾರಿ ಬಂದರೂ ತೊಗೋಬೋದು. ಈಗ ಗಾಡಿಗಳು ಮೋಟರ್ ಲಿಫ್ಟಿಂಗ್ ಗಾಡಿ 2 ಐತೆ, ಬೋರ್ ಗಾಡಿ ಐತೆ, ಅದೆಲ್ಲನೂ ಬೇರೆಯವ್ರಿಗೆ ಜವಾಬ್ದಾರಿ ಕೊಟ್ಟು ಇರೋಕ್ಕಾಗಲ್ವಲ್ಲ ಸರ್. ಅದಕ್ಕೆ ಅದಾದರೂ ಒಂದು ಜವಾಬ್ದಾರಿ ತಗೊಂಡು ಮಾಡ್ತಾನೆ. ನಮ್ಮ ಮನೆಯವ್ರ ಅಂಗಡಿ ಹತ್ರ ಕೂತ್ಕೊಳ್ಳಿ ಸಾಕು ಅನ್ನೋ ಇದರಲ್ಲಿ ನನ್ನ ಮಗನೂ ಸ್ಕೂಲ್ ಬಿಡಿಸಿದ್ದೀನಿ. ಒಟ್ಟಿನಲ್ಲಿ ಏನು ಬರುತ್ತೋ ಅದನ್ನು ಸ್ವೀಕರಿಸ್ಬೇಕು, ಸಕ್ಸಸ್ ಮಾಡಬೇಕು, ಬದುಕಬೇಕು ಅಲ್ವಾ? ಹೌದು ಸರ್. ನಾವು ಅದೇ ರೀತಿ ಇಲ್ಲ ಸರ್. ನಾವು ಈಗ ಮದುವೆಯಾಗಿ ಬಂದು ನಾವು ಇಲ್ಲಿಗೆ ಅನ್ಗುಡಿಗೆ ಬಂದು 21 ವರ್ಷ. ನಾವು ಅವಾಗಿಂದನೂ ಅದೇ ಸರ್, ನಮಗೆ ಇದೇ ಇರಬೇಕು, ಅದೇ ಬೇಕು, ಅದೇ ಥರ ಬದುಕಬೇಕು, ಇದೇ ಥರ ಬದುಕಬೇಕು, ನಾವು ಇಂಥದ್ದೇ ಮಾಡಬೇಕು ಆ ಥರ ಇಲ್ಲ ಸರ್. ನಮಗೆ ಆ ಟೈಮ್ಗೆ ಏನು ಅನ್ನಿಸುತ್ತೆ, ಏನು ನಮಗೆ ಆಗುತ್ತೆ, ನಮ್ಮ ಏನೋ ನಮ್ಮ ಕೈಗೆ ಯಾವ್ದು ಎಟುಗುತ್ತೆ ಆ ರೀತಿಲಿ ನಾವು ಬದುಕ್ತಾ ಇದ್ದೀವಿ ಸರ್. ಅದೇ ಇದೆ ಅಂತ ಏನೂ ಇಲ್ಲ ಸರ್. ಅದೇ ರೀತಿ ನಮ್ಮ ಮನೆಯವರು ಇದ್ದಾರೆ, ನಾನು ಇದ್ದೀನಿ, ನನ್ನ ಮಗನೂ ಇದ್ದಾನೆ ಸರ್. ಇದರ ಅಡ್ರೆಸ್ ಎಲ್ಲಿ ಬರುತ್ತೆ? ಯಾವ್ದು ಸರ್?
ಅನ್ಗೂಡು ಹೋಬಳಿ ಬರುತ್ತೆ, ಅನ್ಗೂಡು ವಿಲೇಜೇ ಬರುತ್ತೆ, ಹುಣಸೂರು ತಾಲೂಕು ಬರುತ್ತೆ. ಅಂಗಡಿ ಹೆಸರು ಬೀರೇಶ್ವರ ಎಲೆಕ್ಟ್ರಿಕಲ್. ವೀರೇಶ್ವರ. ಸರ್ ನಮಗೂ ನಿಮ್ಮ ಚಾನಲ್ ಇಂದ ಬೇರೆಯವ್ರು ನೋಡಿ ಓ ಈ ಊರಲ್ಲಿ ಈ ತರ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಮ ಗಾಡಿನೂ ಬೇರೆಯವ್ರಿಗೆ ಇದಾಗಿ 4 ಜನ ಕೆಲಸ ಮಾಡಿದ್ರೆ ನಿಮ್ಮಿಂದ ನಮಗೂ ಉಪಯೋಗ ಆದಂಗ ಆಗ್ಲಿ ಅಮ್ಮ, ಆಗ್ಲಿ ನಾನು ಇನ್ನೊಂದ್ಸಲ ಬರುವಾಗ ನಿಮ್ ಫ್ಯಾಕ್ಟ್ರಿ ಶುರು ಆಗಿರ್ಲಿ, ಹೌದು ಸರ್. ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ ನಾನು. ಯಾಕೆ ಇಂಥವ್ ಕತೆ ಹುಡುಕ್ತಿವಿ ಅಂತಂದ್ರೆ ಆಕ್ಚುಲಿ ಈ ಕತೆ ಹುಡುಕಿದ್ದು ನಮ್ಮ ಕ್ಯಾಮ್ರಾಮನ್ ರವಿರಾಜ್ ಅವರು. ಅವ್ರಿಗೆ ಹೇಳ್ಬೇಕು ನಾವು, ನೀವು ಥ್ಯಾಂಕ್ಸ್. ಸ್ವಲ್ಪ ಮಿಸ್ ಆಗಿದ್ರೆ ಹೋಗ್ಬಿಡ್ತಿದ್ದೆ ನಾನು. ಸರ್ ಇಲ್ಲೇನೋ ಕುತ್ಕೊಂಡಿದ್ದಾರೆ ಅಂದ ತಕ್ಷಣ ಓಡ್ ಬಂದೆ. ಇವರೇ. ಥ್ಯಾಂಕ್ ಯು ಸರ್. ಹಂಗಾಗಿ ಅಮ್ಮ ಭಾಳ ಖುಷಿ ಆಯ್ತು. ಯಜಮಾನ್ರೇ ಬೇಡ ಬಿಡಿ, ಆರಾಮಾಗಿದ್ದೀರಲ್ಲ ಅಷ್ಟೇ ಸಾಕು. ಅಷ್ಟೇ ಅಲ್ವಾ? ಸೂಪರ್. ನೀವು ಏನು ಹೇಳಿದ್ರಿ ಈಗ ಅವರು ನಾವು ಹೊಲ ಗಿಲ ಉತ್ಕೊಂಡು ಗದ್ದೆ ಉತ್ಕೊಂಡು ತೋಟ ಗದ್ದೆ ಬೆಳ್ಕೊಂಡು ಮಾಡ್ಕೊಂಡು ಇದ್ದವರು. ಇವಾಗ ವಯಸ್ಸಾಯ್ತು, ಮಾಡೋಕ್ಕಾಗಲ್ಲ, ಸುಮ್ಮನೆ ಕುತ್ಕೊಂಡಿದ್ದೀನಿ, ದೇವ್ರು ಕಾಪಾಡ್ತಾನೆ ನಮ್ಮನ್ನ ಅಂತ. ಈ ಮಗಳು ನೋಡಿ ಏನು ಅನ್ಸುತ್ತೆ? ಸೂಪರ್. ಒಬ್ಬ ಮಗ, 2 ಮಕ್ಕಳು ಅಂತ, ಹೆಣ್ಮಕ್ಳು. ಹೌದಾ? ಹಿಂಗಿಬ್ರು ಮಾತಾಡ್ತಾ ಇರ್ತೀರಿ? ಹೌದು ಸರ್, ಮಾತಾಡ್ತೀವಿ. ನನಗೆ ಇಲ್ಲಿ ಇದ್ರೂ ನನಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ಸರ್. ಅವ್ರಿಗೆ ನಾವು ಮೋಟ್ರ್ ಬಿಚ್ಚಿ ಇಟ್ಟಿರ್ತೀವಿ, ಅದು ಮೋಟ್ರ್ ವೈರ್ ಎಲ್ಲ ಕಟ್ ಮಾಡ್ತಾರೆ, ಅದು ತೊಳ್ಕೊಡ್ತಾರೆ, ಅದಕ್ಕೆ ಪೇಪರ್ ಎಲ್ಲ ಕಟ್ ಮಾಡಿ ಹಾಕೊಡ್ತಾರೆ. ನಾನು ಮೋಟ್ರ್ ರಿವೈಂಡಿಂಗ್ ಮಾಡಬೇಕು ಅಂತೇಳಿ ವೈರ್ ಸುತ್ತಾ ಇರುವಾಗ ಅವರು ವೈರ್ ಎಲ್ಲ ಬಿಡಿಸ್ಕೊಡ್ತಾರೆ. ಈಗ ನಾನು ಏನೇ ಒಂದು ಕೆಲಸ ಮಾಡುವಾಗ ಏನೇ ಒಂದು ಥಿಂಗ್ಸ್ ಬೇಕು ಅಂತ ಹೇಳಿದ್ರೆ ಇಂಥದ್ದೇ ಬೇಕು ಇವಳೇ ಎದ್ದೋಗಿ ತರಬೇಕಲ್ಲ ಅಂತ ಹೇಳಿ ಅವರೇ ಸಪೋರ್ಟ್ ಮಾಡಿಕೊಟ್ಟು ಎಲ್ಲ ಮಾಡ್ತಾರೆ ಸರ್. ತುಂಬಾನೇ ಸಪೋರ್ಟ್ ಮಾಡಿಕೊಡ್ತಾರೆ ಸರ್ ಇಲ್ಲಿ. ಗೆಳೆಯರೇ, ಇಷ್ಟೊತ್ತು ಶೋಭಾ ಮೇಡಮ್ ಕತೆ ಕೇಳ್ತಾ ಇದ್ರಿ. ದಾರಿಯಲ್ಲಿ ಸಿಕ್ಕ ಕತೆ. ರವಿರಾಜ್ ಅವರು ಹೊಂಬಾಳವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ, ಈ ಕತೆ ಭಾಳ ಚೆನ್ನಾಗಿತ್ತು ಗೆಳೆಯರು. ಯಾಕೆಂದರೆ ಒಂದು ಆತ್ಮವಿಶ್ವಾಸ. ಕತೆ ಯಾವಾಗಲೂ ನೋಡಿ ಅವ್ರು ಬಿಟ್ಟಿಲ್ಲ. ಇಲ್ಲಿ ಒಂದು ನಾವು ಕಲಿಬೇಕಾದವ್ರು ಏನು ವಿಚಾರ ಮಾಡಬೇಕು ಅಂತಂದರೆ, ಇಲ್ಲಿ ಕೂಡ ಅವರು ಬಾಡಿಗೆ ಅಂಗಡಿಯಲ್ಲಿದ್ದರು, ಬಾಡಿಗೆ ಮನೆಯಲ್ಲಿದ್ದರು, ಬಟ್ ಯಾವತ್ತೂ ಕೂಡ ಈ ಕೆಲಸ ಬಿಟ್ಟೇ ಇಲ್ಲ ಅಲ್ವಾ? ಅವಾಗ ಹಂಗೆ ಶುರುವಾಗಿದ್ದು ಇವತ್ತು ದೊಡ್ಡದೊಂದು ನಾವೇ ಮೋಟ್ರದ್ದು ಹೊಸದೊಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮಟ್ಟಿಗೆ ಬಂದಿದ್ದಾರೆ. ಅಂದರೆ ದೊಡ್ಡ ಶ್ರಮ ಇದೆ, ಶ್ರದ್ಧೆ ಇದೆ, ಮತ್ತು ಕೆಲಸದ ಮೇಲೆ ಗೌರವ ಇದೆ. ಮನೆಯವರೆಲ್ಲ ಸೇರಿ ಮಾಡ್ಕೊಂಡು ಹೊರಟಿದ್ದಾರೆ. ಆಮೇಲೆ ಹೆಣ್ಮಕ್ಳು ನಿಜಕ್ಕೂ ಇದರಿಂದ ಕಲಿಬೇಕಾದ ಪಾಠ ತುಂಬ ಇದೆ. ಯಾಕಂದ್ರೆ ನೀವು 4 ಹೆಜ್ಜೆ ಮುಂದಿಟ್ರಿ ಇನ್ನೂ ಜವಾಬ್ದಾರಿ ಹೆಚ್ಚಾಗುತ್ತೆ, ನಡ್ಕೊಂಡು ಹೋಗುತ್ತೆ. ಆಮೇಲೆ ಎಷ್ಟು ಜನ ನೀವು ಆಳ ತಂದಿಟ್ರು ಕೂಡ ಓನರ್ ಮಾಡೋದೇ ಬೇರೆ ಸರ್ ಅಲ್ವಾ? ಅಟ್ಲೀಸ್ಟ್ ಇಲ್ಲ ಸರ್, ನಾವು ನಿಜವಾಗ್ಲೂ ನಾವು ಲೇಬರೇ ನಮ್ಗೊಂಡು ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಅಂಗಡಿ ಮುಚ್ಚೋಗಿ ಎಷ್ಟೋ ದಿನಗಳಾಗಿರ್ತಿತ್ತು ಸರ್. ನಮ್ಮ ಅಂಗಡಿಲಿ 8 ಜನ 10 ಜನದವರು ಕೆಲಸ ಮಾಡ್ತಾ ಇದ್ರು. ಮಾಡಲ್ಲ ಸರ್, 2 ದಿನ ಮಾಡ್ತಾರೆ. ಒಂದು 10,000 ದುಡ್ಡು ಕೊಡಿ ಸರ್, ಒಂದು 10,000 ದುಡ್ಡು ಕೊಡಿ ಮೇಡಮ್ ಅಂತ ಹೇಳ್ತಾರೆ, ಇಸ್ಕೊಳ್ತಾರೆ. ಏನು ಮಾಡಕ್ಕೆ ಬರಲ್ಲ, ಕೇಳಕ್ಕೆ ಹೋದ್ರೆ ಜಗಳ ಆದಿದ್ದು. ನಾವು ನಿಜವಾಗ್ಲೂ ನಾವು 3 ಜನ ಅದನ್ನೇ ಮಾತಾಡ್ತೀವಿ. ನಾವು ಜನ ಕಟ್ಕೊಂಡು ಕೆಲಸ ಮಾಡಿದರೆ ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ. ನಾವು ಯಾವಾಗೋ ಅಂಗಡಿ ಬಾಕ್ಲಾಗೋಗಿದೆ. ಇವಾಗ ಲೇಬರ್ ಕರ್ಕೊಡ್ರೆ ಸರ್ ಬೆಳಗಿನ ಸಂಜೆ ಗಂಟೆ ಇದೊಂದು ಮೋಟ್ರ್ ರಿವೈಂಡಿಂಗ್ ಮಾಡಿಕೊಡ್ತಾರೆ. ಅದೇ ನಾವು ಓನಾಗಿ ಮಾಡಿದ್ರೆ ದಿನಕ್ಕೆ 6 ರಿಂದ 8 ಮೋಟ್ರ್ ರಿವೈಂಡಿಂಗ್ ಮಾಡ್ತೀನಿ ನಾನು. ಈಗ ಲೇಬರ್ ಕರ್ಕೊಂಡ್ರೆ ಒಂದೇ ಮೋಟರ್ ರೆಡಿ ಮಾಡೋದು ಅವರು. ಒಂದು ಮೋಟರ್ ರಿವೈಂಡ್ ಮಾಡಕ್ಕೆ, ಒಂದು ಮೋಟರ್ ರಿವೈಂಡಿಂಗ್ ಮಾಡಕ್ಕೆ ನಾವು 4,500 ರೂಪಾಯಿ ತಗೋತೀವಿ. 4,500. ಇಂಥ ದಿವಸ ಎಷ್ಟು ಮಾಡ್ತೀರಿ ನೀವು? ನಾವು 6 ರಿಂದ 7, 8 ಗಂಟೆನೂ ಮಾಡಿದ್ದೀನಿ ಸರ್ ನಾನು. 8 4 32,000 ಮಾಡ್ತೀವಿ ಸರ್ ಒಂದು ದಿವಸಕ್ಕೆ. ಹೌದು ಸರ್. ದುಡಿಮೆ. ಗಾಡಿ ಹೋದ್ರೂ ಅಷ್ಟೇ ಸರ್. ಇವಾಗ ಬೋರ್ ಗಾಡಿ ಒಂದು ಜಾಗಕ್ಕೆ ಹೋಯ್ತು, ಒಂದು ಮೋಟ್ರ್ ಸಿಗಾಕೊಂಡಿದೆ ಎತ್ತುತ್ತೀವಿ ಅಂದರೆ 20 ರಿಂದ 25,000 ರೂಪಾಯಿ ಚಾರ್ಜ್ ಆಗುತ್ತೆ. ಈಗ ಲೇಬರು ಡೀಸೆಲ್ ಎಲ್ಲ ಕಳೆದು ನಮಗೇನು ಇದು ಅಂತ ಹೇಳಿದ್ರೆ, ಈಗ ಒಂದು ಕೆಲಸ ಮಾಡ್ತೀವಿ ಏನು ಇಲ್ಲ ಅಂದರೆ, ಈಗ ಬೆಳಗಿನ ಸಂಜೆ ಗಂಟೆ ಬೇರೆಯವ್ರ ಮನೇಲಿ ಹೋಗಿ ಕೆಲಸ ಮಾಡಿದ್ರೆ 500 ರೂಪಾಯಿ ಕೊಡ್ತಾರೆ ಅಲ್ವಾ? ಅದು ಉಳಿಲಿ ಸಾಕು ಸರ್ ನಮ್ಗೆ. ನಮ್ಮ ಅಂಗಡಿ ಬಾಗ್ಲಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ದಿನ 500 ರೂಪಾಯಿ ಉಳಿಲಿ, ಅದಕ್ಕೆ ನಾವು ಖುಷಿ ಪಡ್ತೀವಿ. ಓಕೆ, ಎಷ್ಟು ಖರ್ಚು ಬರುತ್ತೆ ಇದಕ್ಕೆ ಸರ್? ಈಗ ನಾವು 4,500 ಮೋಟ್ರ್ ರಿವೈಂಡಿಂಗ್ ತಗೊಳ್ತೀವಿ, ಅದರಲ್ಲಿ 4,000 ಖರ್ಚು ಬರುತ್ತೆ, 500 ರೂಪಾಯಿ ಉಳಿತದೆ ಸರ್. ಅಂತ 8 ಮಾಡಿದ್ರೆ ಮಾಡ್ತೀವಿ ಅಲ್ವಾ? ಸೀಸನ್ ಅಲ್ಲಿ 8 ಕೆಲಸ ಆದ್ರೂ 4,000 ರೂಪಾಯಿ ಆಯ್ತಲ್ರಿ? ಯಾರು ಕೊಡ್ತಾರ್ರಿ? ಯಾರು ಕೊಡಲ್ಲ ಸರ್ ಅಲ್ವಾ? ಯಾರು ಕೊಡಲ್ಲ. ಇವತ್ತು 100 ರೂಪಾಯಿ ಯಾರು ಕೊಡ್ತಾರೆ ಸರ್? ಬೇಡ 10 ರೂಪಾಯಿ ಯಾರು ಕೊಡ್ತಾರೆ ಸರ್? ಯಾರು ಕೊಡಲ್ಲ. ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅಂದ್ರೆ ನೀವು ಒಳ್ಳೆ ಹೆಸರು ಉಳಿಸ್ಕೊಂಡಿದ್ದೀರಿ. ಜವಾಬ್ದಾರಿಯಿಂದ ಮಾಡ್ಬೇಕು ಅಂದ್ರೆ ಇನ್ ಟೈಮಿಗೆ ಕೊಡ್ತೀವಿ ಸರ್. ಅದೊಂದು ನಮ್ಮ ಅಂಗಡಿ ಮೇಲೆ ತುಂಬಾ ಗೌರವ. ಜನಕ್ಕೆ ಏನು ಅಂತ ಹೇಳಿದ್ರೆ, ಈಗ ಸಂಜೆ ಮೋಟ್ರ್ ಕೊಟ್ರು ಬೆಳಿಗ್ಗೆ ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಮಾಡ್ಕೊಡ್ತಾರೆ. ಈಗ ನೈಟು ಒಂದು 7 ಗಂಟೆ 8 ಗಂಟೆಯಲ್ಲಿ ಮೋಟ್ರ್ ಎತ್ಕೊಂಡ್ಬಿಟ್ಟಿರ್ತಾರೆ. ಒಬ್ಬೊಬ್ರು ಹೇಳ್ತಾರೆ ಬೆಳಿಗ್ಗೆ 8 ಗಂಟೆ ಕರೆಂಟ್ ಬರುತ್ತೆ, ನಮಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀವಿ, ಮೋಟ್ರ್ ಕೆಲಸ ಮಾಡಿ ಅವ್ರು ಕರೆಂಟ್ ಬರೋ ಅಷ್ಟೊತ್ತಿಗೆ ಅವ್ರ ಮೋಟ್ರು ಅವ್ರ ಬಾವಿಗೆ ಬಿಟ್ಕೊಡ್ತೀವಿ. ಆ ಜವಾಬ್ದಾರಿಯಿಂದ ನಮಗೆ ತುಂಬಾನೇ ಕೆಲಸ ಸಿಗುತ್ತೆ ಸರ್. ಓಕೆ, ಅದ್ಭುತ.
ಖುಷಿ ಆಯಿತು ಗೆಳೆಯರೇ. ಬನ್ನಿ ನಿಮ್ದೇನಾದರೂ ಮೋಟ್ರ್ ರಿವೈಂಡಿಂಗ್ ಆಗಿರಲಿ, ಬೋರ್ ಹಾಕ್ಸೋದಾಗಿರಲಿ, ಲೇತ್ ಮಿಷಿನ್ಗಳಿದೆ, ಆ ಕೆಲಸ ಬೇಕಾದ್ರಾಗಲಿ ಎಲ್ಲವನ್ನೂ ಮಾಡ್ತಾರೆ. ಬಿದೋಗಿರೋ ಮೋಟ್ರ್ ಆಗಲಿ ಯಾವುದಾದ್ರೂ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ಫೋನ್ ಮಾಡಿ ಇವರಿಗೆ ಅನುಕೂಲ ಆಯಿತು. ನನಗೆ ಭಾಳ ಖುಷಿಯಾಗಿದ್ದು ಏನಂದರೆ ಈ ಮೇಡಮ್ದು ಕತೆ ಕೇಳಿ ಭಾಳ ಇನ್ಸ್ಪೈರ್ ಆದೆ. ನೀವು ಕೂಡ ಆಗಿರ್ತೀರಿ. ಯಾವುದೇ ಕೆಲಸ ಇರಲಿ ಮುನ್ನುಗ್ಗಿ. ಸಕ್ಸಸ್ಸು ನಿಧಾನಕ್ಕೆ ಬರುತ್ತೆ, ಬಟ್ ಆದಮೇಲೆ ಅದು ಶಾಶ್ವತವಾಗಿರುತ್ತೆ ಅಲ್ವಾ? ಹಾಗಾಗಿ ಅದು ಆಗಬೇಕು. ಖುಷಿ ಆಯಿತು ಮೇಡಮ್. ನಾವು ಯಾರು ಏನು ಅಂತ ಕೇಳದೆ ನಮ್ಮನ್ನು ಇಂಟರ್ವ್ಯೂ ಕೊಟ್ರಿ, ಬದುಕಿನ ಬುತ್ತಿ ಅಂತ ನೋಡಿ ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು. ನಿಮ್ಮ ಯಜಮಾನ್ರನ್ನ ಕೇಳಿದೆ ಅಂತ ಹೇಳ್ರಿ, ಅಮ್ಮನ ಕೇಳಿದೆ ಅಂತ. ಆ್ಯಕ್ಚುಲಿ ನಿಮ್ಮ ಅಮ್ಮ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ನಾನು. ಸರಿ ಯಾವಾಗಾರು ಬರ್ತಾರೆ ಇಲ್ಲಿಗೆ. ಅವ್ರಿದ್ರು ಇಲ್ಲೇನೆ ಇವಾಗ ಅಂತೇಳಿ ಹಬ್ಬ ಅಲ್ಲಿ ಅಂತೇಳಿ ಹೋಗಿದ್ದಾರೆ. ಬರ್ತಾರೆ ಯಾವಾಗಾರು ಖಂಡಿತ ಬಂದಾಗ ಅಮ್ಮನ್ ಮಾತಾಡಿಸ್ತೀನಿ, ಅವ್ರ ಕತೆ ಕೇಳ್ತೀನಿ ನೆಕ್ಸ್ಟ್. ಅವರು ನಮ್ಗಿಂತ ತುಂಬಾನೇ ಶ್ರಮ ಪಟ್ಟಿದ್ದಾರೆ ಸರ್, ತುಂಬಾನೇ ಕಷ್ಟಪಟ್ಟಿದ್ದಾರೆ ಅವರು. ಅವ್ರ ಥರ ಎಲ್ಲ ನಾವು ನಿಜವಾಗ್ಲೂ ಕಷ್ಟಪಡೋಕ್ಕಾಗಲ್ಲ ಅಂತ ಹೇಳ್ತೀನಿ ನಾನು. ತಾಯಿ ಆದ್ರೂ ಈಗ ಅದನ್ನ ಕಿವಿ ಕೇಳೋದಿಲ್ಲ, ಬಾಯಿ ಬರೋದಿದ್ದು ಗಂಡ, 3 ಮಕ್ಕಳು, ಸಪೋರ್ಟ್ ಮಾಡೋರು ಯಾರು ಇರಲ್ಲ. ಇವತ್ತೇನು ಸರ್ ಎಲ್ಲರೂ ಕೆಲಸ ಮಾಡಿದ್ರೆ 500 ರೂಪಾಯಿ ದುಡ್ಡು ಕೊಡ್ತಾರೆ. ಅವಾಗೇನು ಸರ್ ಕೆಲಸ ಮಾಡಿದ್ರೆ 20 ರೂಪಾಯಿ 30 ರೂಪಾಯಿ ಕೊಡ್ತಿದ್ರು. ನಮಗೆ ಬುದ್ಧಿ ತಿಳಿದಂಗೆ 50 ರೂಪಾಯಿ ಕೊಡ್ತಿದ್ರು. ಅಂಥದ್ರಲ್ಲೆಲ್ಲ ಅವ್ರ ಜೀವನ ಸಾಕಿ ಮಕ್ಕಳನ್ನ ಬೆಳೆಸಿ ಓದಿಸಿ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಷ್ಟು ಕಷ್ಟ ನಾವು ಪಡೋಕ್ಕಾಗಲ್ಲ ಸರ್. ತುಂಬಾನೇ ಕಷ್ಟ. ಹೆಂಗೆ 20 ರೂಪಾಯಿನಲ್ಲಿ ಮಾಡ್ತಿದ್ರು ಸರ್? 20 ರೂಪಾಯಿಲೇ ಜೀವನ ಅವರು. ಅಲ್ಲ ಏನೋ ನೀವು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋ ಮುಂದೆ ನಮ್ಗೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿರೋ ಸರ್. ನಾವ್ ಯಾರು ಪ್ರೈವೇಟ್ ಸ್ಕೂಲಲ್ಲಿ ಹೋದ್ರು ಕೂಡ ಗೆಳತಿಯರು ಏನೋ ತಿಂತಿರ್ತಾರೆ. ನಾವು ಆ ಥರ ಅಂತ ಹೇಳಿದ್ರೆ ನಮಗೆ ಈಗ ನಮ್ಮ ಮನೇಲಿ ಇರೋ ಪರಿಸ್ಥಿತಿ ಗೊತ್ತಿರೋದ್ರಿಂದ ನಾವು ಆ ಥರ ಇದರಲ್ಲೇ ಇಲ್ಲ ಸರ್. ನಾವು ಎಷ್ಟೋ ದಿನ ಮಧ್ಯಾಹ್ನ ಅವಾಗೆಲ್ಲ ಊಟ ಕೊಡ್ತಾ ಇರಲಿಲ್ಲ ಸ್ಕೂಲಲ್ಲಿ. ಎಷ್ಟೋ ದಿನ ಮಧ್ಯಾಹ್ನ ಟೈಮೆಲ್ಲ ಊಟ ಇಲ್ಲದೇ ನಾವು ಸ್ಕೂಲ್ಗೆ ಹೋಗಿ ಬಂದಿರೋದು ಇದೆ. ಈಗ ನಮ್ಮ ತಾಯಿ ಬೆಳಿಗ್ಗೆ ಹೇಳೋರು, ಇದೇ ಮಕ್ಕಳೇ ಊಟ ಮಾಡ್ಕೊಂಡು ಹೋಗಿ, ಇದ್ರೆ ಟಿಫನ್ಗೆ ಹಾಕೊಡೋರು. ಇಲ್ಲ ಅಂತ ಹೇಳಿದ್ರೆ ಮಕ್ಕಳೇ ಹೋಗ್ಬಿಟ್ಟು ಬನ್ನಿ, ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳೋರು. ಇನ್ನು ಸಂಜೆ ಬಂದ್ರೂ ಅಷ್ಟೇ ಸರ್, ನಮ್ಮ ತಂದೆ ತಾಯಿ ಬರೋದು 7 ಗಂಟೆ 6 ಗಂಟೆ ಆಗೋದು ಕೆಲಸದಿಂದ. ನಾವು ಒಬ್ಬರು ಮನೆ ಹತ್ರ ಹೋಗ್ತಾ ಇರಲಿಲ್ಲ. ನಾವು ಬಂದು ನಮ್ಮ ಮನೆ ಹತ್ರನೇ ನಮ್ಮ ತಂದೆ ತಾಯಿ ಬರೋ ತನಕ ಕಾಯ್ಕೊಂಡು ನಮ್ಮ ಮನೆ ಹತ್ರನೇ ಇರ್ತಿದ್ವಿ. ಅಂದರೆ ಅವ್ರ ಕಷ್ಟ ಸುಖಕ್ಕೂ ನಾವು ಹೊಂದ್ಕೊಬಿಟ್ಟಿದ್ವಿ ಅವಾಗ. ಅವೇ ಮೋಸ್ಟ್ಲಿ ನಿಮ್ಮನ್ನು ಹಿಂಗೆ ನಡೆಸ್ತಾ ಇರೋದು ಈಗ ಅನ್ಸುತ್ತೆ. ಅದೇ ಸರ್, ಎಲ್ಲ ಅದೇ ಹೇಳೋದು. ನಿಮ್ಮ ತಾಯಿ ಅವತ್ತು ಏನು ಕಷ್ಟಪಟ್ಟು ಜೀವನ ಮಾಡಿದ್ರು ಅದನ್ನ ನೀನು ನೋಡಿರೋದ್ರಿಂದ ನೀನು ಈ ಥರ ಶ್ರಮಪಟ್ಟು ಮಾಡ್ತಾ ಇದೆಯಾ. ಇಲ್ಲ ನೀರೇ ಬೇರೆಯವ್ರಾಗಿದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿನೂ ಕಷ್ಟ ಸುಖ ನೋಡಿ ಅಲ್ಲಿಯೂ ಒಂದು ಜವಾಬ್ದಾರಿ ತೊಗೊಂಡಿರೋದ್ರಿಂದ ಇಲ್ಲಿಯೂ ನೀನು ಜವಾಬ್ದಾರಿ ತೊಗೊಂಡು ನೀಸ್ತಾ ಇದೆಯಾ. ಇಲ್ಲಾಂದರೆ ಒಂದೇ ಸತಿ ಜವಾಬ್ದಾರಿ ತೊಗೊಂಡು ಮಾಡೋಕ್ಕಾಗಲ್ಲ ಅಂತಲೇ ಹೇಳೋದೆಲ್ಲರೂ. ನಮ್ಮ ರಿಲೇಷನ್ಗೆಲ್ಲ ಅದೇ ಖುಷಿ. ಈ ಥರ ಹೀಗೆ ಬೆಲ್ಲ ಫಸ್ಟ್ ಹೇಳೋರು, ಅಯ್ಯೋ ಒಂದು ಮನೆ ಇಲ್ಲ ಹಂಗೆ ಅಂತ. ಇವಾಗ ಹೇಳ್ತಾರೆ ನಿಜವಾಗ್ಲೂ ಶೋಭಾ ಈ ಲೆವೆಲ್ಗೆ ಬರ್ತಾರೆ ಅಂತ ನಾವು ಯಾರು ಊಹೆನೇ ಮಾಡಿರಲಿಲ್ಲ ಅಂತ ಹೇಳ್ತಾರೆ ಸರ್. ಈ ಲೆವೆಲ್ಗೆ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗೇನು ಚೆನ್ನಾಗವ್ರೆ ಯಾರೊಬ್ರು ಹೋಗಿ ಹೇಳ್ತಾರೆ. ಅಪ್ಪ ಅಮ್ಮನ ಸಾಕ್ತಾಳೆ, ತಮ್ಮನ ನೋಡ್ಕೋತಾಳೆ, ತಂಗಿ ಮದುವೆ ಮಾಡಿದ್ಲು, ಎಲ್ಲ ಮಾಡಿದ್ಲು, ಎಲ್ಲ ಅವಳೇ ನೋಡ್ಕೋತಾ ಇದ್ದಾಳೆ. ನಿಮ್ಮ ಜವಾಬ್ದಾರಿ ಎಲ್ಲ. ನಮ್ಮ ತಾಯಿನೂ ಅದೇ ಹೇಳ್ತಾರೆ, ನನಗೆ ನಮ್ಮ ತಂದೆ ಮನೆ ಅಲ್ಲ, ಇದೇ ನನಗೆ ತವ್ರ ಮನೆ ಅಂತ ಹೇಳ್ತಾರೆ ಅವರು. ಅಷ್ಟು ಚೆನ್ನಾಗಿ ನಮ್ಮ ತಾಯಿನೂ ನೋಡ್ಕೋತೀವಿ, ನಮ್ಮ ತಂದೆನೂ ನೋಡ್ಕೋತೀವಿ, ಪ್ರತಿಯೊಂದು ಜವಾಬ್ದಾರಿ ತಗೊಂಡು. ಖುಷಿ ಆಯ್ತು.